ವರ್ಷಗಳಿಂದ ಮನೆ ಮಾತಾಗಿ ಎಲ್ಲರ ಹೆಮ್ಮೆಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮನರಂಜನೆಯ ರಸದೌತಣವನ್ನ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಉಣಬಡಿಸಿದೆ. ಮೊದಲನೇದಾಗಿ ನಾನು ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ಸ್ವಾಗತ ಮಾಡ್ತೀನಿ. ಇವತ್ತು ನಮ್ಮ ಕರೆಗೆ ಓಗೊಟ್ಟು ಪ್ರೀತಿಪೂರ್ವಕವಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ, ಅದೇ ರೀತಿ ಇನ್ನು ಚಾನೆಲ್ನ ಸಿರಿ ಕನ್ನಡ ಚಾನೆಲ್ನ ಫೌಂಡರ್ ಮತ್ತೆ ಡೈರೆಕ್ಟರ್ ಆದಂತಹ ಸಂಜಯ್ ಸಿಂಧೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು MD IAM ಮಧುಸೂದನ್ ಸರ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಾನೆಲ್ನ ಪಾರ್ಟ್ ಅಂಡ್ ಪಾರ್ಷಿಯಲ್ ಆದಂತಹ ಅನೇಕರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಈ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. 6 ವರ್ಷಗಳಿಂದ ನಿಮ್ಮ ಮನೆ ಮಾತಾಗಿ ನಿಂತಿರುವಂತಹ ಈ ಸಿರಿ ಕನ್ನಡ ಚಾನೆಲ್ ಇವತ್ತಿನ ಈ ಘಳಿಗೆಗೆ ಸಾಕ್ಷಿ ಆಗ್ತಾ ಇರೋದು. 6ರಿಂದ 7ಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಈ 6ರ ಸಂಭ್ರಮ, ಹೌದು 6ರ ಸಂಭ್ರಮವನ್ನ ನಿಮ್ಮೆಲ್ಲರೊಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು, ಸಂಭ್ರಮವನ್ನ ಪಡಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳ ದೊಡ್ಡ ಪಟ್ಟಿನೇ ಇದೆ. ಅದನ್ನ ಮುಂದಿನ ಭಾಗಗಳಲ್ಲಿ ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ 6 ವರ್ಷದ ಕಂದನಾಗಿ ಬೆಳೀತಾ ಇದೆ ಸಿರಿ ಕನ್ನಡ. ಬೇರೆ ಬೇರೆ ಕಾರ್ಯಕ್ರಮಗಳು, ಅಡುಗೆ ಶೋ ಆಗಿರ್ಬೋದು, ಡ್ರಾಯಿಂಗ್ ಕಾಂಪಿಟೇಷನ್ ಆಗಿರಬಹುದು, ಸೀರೆಗಳ ಕಾರ್ಯಕ್ರಮ ಆಗಿರ್ಬೋದು, ಈಗಾಗಲೇ ಸಾಕಷ್ಟು ಫೇಮಸ್ ಆಗಿರೋ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಿ. ಅಂದ್ರೆ ಇಂತಹ ಕಾರ್ಯಕ್ರಮದಲ್ಲಿ ಹಿಂದಿದೆ ಅನ್ನೋ ಹಾಗೆ ಇಲ್ಲ. ಅದ್ರ ಜೊತೆಗೆ ಪ್ರತಿ ಮನೆ, ಪ್ರತಿ ಹಳ್ಳಿ, ಪ್ರತಿ ಊರಲ್ಲೂ ಕೂಡ ಸಿರಿ ಕನ್ನಡ ಇವತ್ತು ತನ್ನ ವೈಭವವನ್ನ ಮೆರಿತಾ ಇದೆ. ಅಂದ್ರೆ ಕನೆಕ್ಟಿವಿಟಿ ಎಲ್ಲರಿಗೂ ಕೂಡ ನಾವು ಇವತ್ತು ತಲುಪ್ತಾ ಇದ್ದೀವಿ ಅನ್ನೋದು ವಿಶೇಷ ಮತ್ತು ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಹಾಗಾಗಿ 6ರ ಸಂಭ್ರಮ ಹೇಗಿತ್ತು, 6 ವರ್ಷಗಳ ಸುದೀರ್ಘವಾದಂತಹ ಈ ಪಯಣ ಹೇಗಿತ್ತು ಅನ್ನೋದನ್ನ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲೋದಿಲ್ಲ. ಒಂದು VT ಮೂಲಕ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ. VT ಪ್ಲೀಸ್. ಇವತ್ತೇನು ವಿಶೇಷ ಅಂದರೆ, ನಾವು ಬೇಸಿಕಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ನೀವು AV ಎಲ್ಲ ನೋಡಿದ್ದೀರಾ. ನಾವು ಸ್ಟಾರ್ಟ್ ಮಾಡಿ 6 ಇಯರ್ಸ್ ಆಗಿದೆ. ಆ್ಯಂಡ್ ಬಿಗ್ಗೆಸ್ಟ್ ಹೈ ಪಾಯಿಂಟ್ ಏನಂದರೆ, ಸಿರಿ ಕನ್ನಡ ಇಸ್ ದ ಕನ್ನಡನಲ್ಲಿ 5 ಎಂಟರ್ಟೈನ್ಮೆಂಟ್ ಚಾನೆಲ್ ಇದೆ. ಅದರಲ್ಲಿ ಸಿರಿ ಕನ್ನಡನೂ 1 ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ. ಆಮೇಲೆ ಅದರಲ್ಲಿ ಇದಕ್ಕಿಂತ ದೊಡ್ಡ ಬಿಗ್ಗೆಸ್ಟ್ ಹೆಮ್ಮೆ ಏನಂದರೆ, ಸಿರಿ ಕನ್ನಡ ಇಸ್ ದ ಒನ್ಲಿ ಇಂಡಿಪೆಂಡೆಂಟ್ ಎಂಟರ್ಟೈನ್ಮೆಂಟ್ ಚಾನೆಲ್ ಇನ್ ಕನ್ನಡ. ಅದು ಬಿಟ್ಟರೆ ಬೇರೆದೆಲ್ಲನೂ ಇಟ್ಸ್ ಎ ನೆಟ್ವರ್ಕ್ ಚಾನೆಲ್ಸು ಅಥವಾ ನ್ಯೂಸ್ ಚಾನೆಲ್ಸ್ ಇದೆ. ಬಟ್ ಎಂಟರ್ಟೈನ್ಮೆಂಟಲ್ಲಿ ಒನ್ಲಿ ಚಾನೆಲ್ ಇಸ್ ಸಿರಿ ಕನ್ನಡ ವಿಚ್ ಇಸ್ ಇಂಡಿಪೆಂಡೆಂಟ್ ಚಾನೆಲ್, ಅದೊಂದಿದೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಈಗೆಲ್ಲ ನೀವು ನೋಡಿರೋದೆಲ್ಲ ಏನಿದೆ ಅಂದರೆ, ನಾವು ಮೋಸ್ಟ್ ಆಫ್ ದ ಸಕ್ಸಸ್ ಸ್ಟೋರೀಸ್ ನೋಡಿದ್ದೀರ. ಅಂದರೆ ಎಷ್ಟು ಶೋಸ್ ಮಾಡಿದ್ದೀವಿ, ಎಷ್ಟು ಸೀರಿಯಲ್ಸ್ ಮಾಡಿದ್ದೀವಿ, ಯಾವ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ. ಬಟ್ ಅದಕ್ಕಿಂತ ಬಿಕಾಸ್ ಇಟ್ಸ್ 6th ಇಯರ್, ನಿಮ್ಮ ಹತ್ರ ಕೆಲವೊಂದು ವಿಷಯಗಳು ಏನು ಶೇರ್ ಮಾಡಬೇಕು ಅಂದ್ಕೊಂಡ್ರೆ, ಈ ಜರ್ನಿ ವಾಸ್ ನಾಟ್ ಈಸಿ ಇನ್ ದ ಸೆನ್ಸ್, ನಾವು ಸ್ಟಾರ್ಟ್ ಮಾಡಿದ್ದು November 2018. ನಾವು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 1 ಇಯರ್ ವಾಸ್ ಜಸ್ಟ್ ಸೆಟಪ್ ಪೀರಿಯಡ್, ಅದು ಇದೆಲ್ಲ ನಡೀತಾ ಇತ್ತು. ಬಟ್ 1.5 ಇಯರ್ ಆಗಿದ ತಕ್ಷಣ ನಮಗೆ ಫಸ್ಟ್ ಕೋವಿಡ್ ಬಂತು. ಫಸ್ಟ್ ಕೋವಿಡ್ ಬಂದ ತಕ್ಷಣ ಏನಾಯಿತು, ಇಟ್ಸ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಎವ್ರಿ ಬಿಸ್ನೆಸ್ ಸಫರ್ ಆಗಿದೆ ಆ ಟೈಮಲ್ಲಿ. ಸೊ ನಮ್ಮದು ಹೊಸ ಚಾನೆಲ್ ಆಗಿರೋದ್ರಿಂದ ದ ಇಂಪ್ಯಾಕ್ಟ್ ವಾಸ್ ವೆರಿ ಹೈ. ಸೊ ಆಲ್ಮೋಸ್ಟ್ ನಮ್ಮದು ಪೋಸ್ಟ್ ಕೋವಿಡ್ ವಿ ಹ್ಯಾಡ್ ಕಮ್ ಟು ಎ ಸಿಚುವೇಶನ್ ವೆರಿನ್ ಮತ್ತೆ ಕಂಟಿನ್ಯೂ ಆಗುತ್ತೋ ಇಲ್ವೋ ಚಾನೆಲ್ ಅನ್ನೋ ಲೆವೆಲ್ ಬಂದಿತ್ತು. ಆ ಟೈಮಲ್ಲಿ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ಸ್, ಬೇಸಿಕಲಿ ಇನ್ವೆಸ್ಟರ್ಸ್ ಕಮ್ ಡೈರೆಕ್ಟರ್ಸ್, ಕೊತಾರಿ ಸರ್, ರವಿ ಗಂಡಿ ಸರ್, ಗಂಗಾಧರ್ ಸರ್, ದೀಪಕ್ ಸರ್, ಅವ್ರುಗಳು ಬಂದು ಇಲ್ಲ ನಾವು ಫರ್ದರ್ ಇನ್ವೆಸ್ಟ್ ಮಾಡೋಣ. ಮತ್ತೆ ನಾವು ಯಾಕಂದರೆ ನಾವು ಈ ಚಾನೆಲ್ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೊಂದೇನೆಂದರೆ, ನಾರ್ಮಲಿ ನಾವು ಏನೇ ಬಿಸ್ನೆಸ್ ಮಾಡಿದ್ರು ಅದು ನಾರ್ಮಲಿ ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊತೀವಿ. ಓಕೆ, ಇಷ್ಟು ಇನ್ವೆಸ್ಟ್ ಮಾಡೋಣ, ಇಷ್ಟು ದುಡ್ಡು ಬರುತ್ತೆ ಅಂತ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಈ ಮೀಡಿಯಾ ಟೆಲಿವಿಷನ್ ಇಸ್ ನಾಟ್, ಇಟ್ಸ್ ಬಿಯಾಂಡ್ ಕಮರ್ಷಿಯಲ್ ಎಲಿಮೆಂಟ್. ಕಮರ್ಷಿಯಲ್ ಇಸ್ ಕಂಪ್ಲೀಟ್ ಡಿಫ್ರೆಂಟ್. ನಮ್ದೇನಂದರೆ ದಿಸ್ ಚಾನೆಲ್ ವಾಸ್ ಸ್ಟಾರ್ಟೆಡ್ ವಿತ್ ಲಾಟ್ ಆಫ್ ಪ್ಯಾಷನ್. ನಾವೊಂದು ಸೆಟ್ ಆಫ್ ಮೀಡಿಯಾ ಪ್ರೊಫೆಷನಲ್ಸ್, ನಾವಲ್ಲೇ ಒಂದು ಚಾನೆಲಲ್ಲಿ ಕೆಲಸ ಮಾಡ್ತಾ ಇದ್ದವರು, ನಾನಿರ್ಬೋದು, ನಮ್ಮ ಕೊಲಿಗ್ ಶಿವಕುಮಾರ್ ಇರ್ಬೋದು, ಅಥವಾ ರಾಜೇಶ್, ನಾವೆಲ್ಲ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದವರು, ತ್ಯಾಗಿ, ಅವರೆಲ್ಲರೂ ವಿ ಆಲ್ ಕೇಮ್ ಟುಗೆದರ್ ಆ್ಯಂಡ್ ವಿ ವಾಂಟೆಡ್ ಟು ಕ್ರಿಯೇಟ್ ಒನ್. ನಮ್ಗೆ ಇಲ್ಲೊಂದು ಸ್ಪೇಸ್ ಇದೆ, ನಾವು ಒಂದು ಎಂಟರ್ಟೈನ್ಮೆಂಟಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಕಂಟೆಂಟ್ ಮಾಡ್ಬೋದು ಅಂತ ಒಂದು ಪ್ಯಾಷನಿಂದ ಬಂದಿರೋದ್ರಿಂದ ನಾವು ಯಾವತ್ತೂ ಗಿವ್ ಅಪ್ ಮಾಡಬಾರ್ದು ಅಂತ ಒಂದೇ ಉದ್ದೇಶದಿಂದ ನಾವೇನು ಮಾಡಿದ್ವಿ, ಅಗೇನ್ ವಿ ಕೇಮ್ ಟುಗೆದರ್, ಒಂದು ಚಿಕ್ಕ ಶೋಗಳನ್ನ ಶುರು ಮಾಡಿದ್ವಿ. ಫಂಡಿಂಗ್ನ ಐ ಟೋಲ್ಡ್ ಥ್ಯಾಂಕ್ಸ್ ಟು ಅವರ್ ಇನ್ವೆಸ್ಟರ್ಸ್, ಅಡಿಷನಲ್ ಫಂಡಿಂಗ್ ತೊಗೊಂಬಂದು ಒಂದು ಚಿಕ್ಕ ಶೋಯಿಂದ ಶುರು ಮಾಡಿದ್ದು. ನೀವು ಇಲ್ಲಿ ನೋಡಿರೋ ಪ್ರಕಾರ ಏನಾಯಿತು, ನಾವು ಫಸ್ಟ್ ಟೈಮ್ ನಮಗೇನಂದರೆ ನಮಗೇನು ಕಳ್ಕೊಳ್ಳೋಂಥದ್ದು ಏನೂ ಇರಲಿಲ್ಲ. ಸೊ ಯಾಕಂದರೆ ವಿ ಆರ್ ಜಸ್ಟ್
ಕೋವಿಡ್ ಬಂದಮೇಲೆ ಕಂಪ್ಲೀಟ್ ಝೀರೋ ಆಗಿದ್ವಿ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ವಿತ್ ನಾರಿಗೊಂದು ಸೀರೆ ಅನ್ನೋದು ಲೈವ್ ಶೋ ಇರ್ಬೋದು, ಅಥವಾ 65 ಎಪಿಸೋಡ್ಸ್ದು ಒಂದು ಸೀರೀಸ್ ಥರ ಮಾಡಿದ್ವಿ. ಹೆಂಗೆ ನಾವು OTT-ನಲ್ಲಿ ಸೀರೀಸ್ ಬರುತ್ತೆ ಅದೇ ರೀತಿ ನಮ್ಮದು ಒರಿಜಿನಲ್ ಸ್ಟೋರೀಸ್ನ ಹೆಂಗೆ ಡೈರೆಕ್ಟರ್ಸ್ನ ಕರೆಸ್ಬಿಟ್ಟು ಒಂದು 5-6 ಸೀರೀಸ್ ಮಾಡಿಸ್ತೀವಿ. ಸೊ ಅದು ಬರ್ತಾ ಬರ್ತಾ ಸಕ್ಸಸ್ ಆಗ್ತಾ ಬಂತು. ನಮ್ಮ ರೇಟಿಂಗ್ ಏನಿತ್ತು ಅದೊಂದು 50% 60% ಇನ್ಕ್ರೀಸ್ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಓಕೆ ನಮ್ಗೆ ಧೈರ್ಯ ಬಂತು, ಓಕೆ ಸಮಥಿಂಗ್ ಐ ವರ್ಕ್ ಆನ್, ನಾವು ಕಂಟೆಂಟ್ ಮೇಲೆ ವರ್ಕ್ ಮಾಡಿದ್ರೆ ಇಟ್ ವಿಲ್ ವರ್ಕ್ ಅಂತ. ಅದೇ ರೀತಿ ನಮ್ಮ ಡಿಸ್ಟ್ರಿಬ್ಯೂಷನು ಅಷ್ಟೇ, ನಮ್ಮ ಡಿಸ್ಟ್ರಿಬ್ಯೂಷನ್ ವಿ ಆರ್ ಓನ್ಲಿ 50% ವೆನ್ ವಿ ಸ್ಟಾರ್ಟೆಡ್. ಇವತ್ತು ಥ್ಯಾಂಕ್ಸ್ ಟು ದ ಸಪೋರ್ಟ್ ಆಫ್ ನಮ್ಮ ವಿನಾಯಕ್ ಸರ್ ಇಲ್ಲೇ ಎಲ್ಲೋ ಇದ್ದಾರೆ. ಸೊ ಹಿ ಈಸ್ ದ ಒನ್ ಹೂ ಹ್ಯಾಂಡಲ್ಸ್ ಡಿಸ್ಟ್ರಿಬ್ಯೂಷನ್. ಅವರ್ಸ್ 100% ಡಿಸ್ಟ್ರಿಬ್ಯೂಷನ್ ಆಗಿದೆ ಅಕ್ರಾಸ್ ಕರ್ನಾಟಕ. ನೀವು ಯಾವುದೇ ಮನೆಗೆ ಹೋಗಿ ಕೇಬಲ್ಲು ಅಥವಾ DTH ಏನೇ ಇದ್ರೂ ನಮ್ಮ ಚಾನಲ್ ಅವೈಲೇಬಲ್ ಇದೆ. ಸೊ ವಿ ಆರ್ ಎನ್ಶೂರ್ಡ್ ದಟ್ 100% ಡಿಸ್ಟ್ರಿಬ್ಯೂಷನ್ ಇದೆ ಅಕ್ರಾಸ್ ಕರ್ನಾಟಕ ಅಲ್ಲಿ. ಆಮೇಲೆ ಎನಿ ಅದರ್ ಎಂಟರ್ಟೈನ್ಮೆಂಟ್ ಚಾನಲ್ ಥರ ನಾವು 6 hours ಆಫ್ 4-5 hours ಆಫ್ ಸೀರಿಯಲ್ಸ್ ಮಾಡ್ತಾ ಇದ್ದೀವಿ, ನಾನ್ ಫಿಕ್ಷನ್ ಶೋಸ್ ಮಾಡ್ತಾ ಇದ್ದೀವಿ, ಆಮೇಲೆ ನಾನ್ ಪ್ರೈಮ್ ಟೈಮಲ್ಲಿ ಹಲವಾರು ಶೋಗಳೆಲ್ಲ ಮಾಡ್ತಾ ಇದ್ದೀವಿ. ಇದೆಲ್ಲ ಏನಂದರೆ ಇದಕ್ಕೆಲ್ಲ ಕಾರಣ ಒಂದೇನೆಂದರೆ ಒಂದು ದ ಸಪೋರ್ಟ್ ಆಫ್ ದ ಡೈರೆಕ್ಟರ್ಸ್ ಆ್ಯಂಡ್ ದ ಗ್ರೇಟ್ ಟೀಮ್ ವಾಟ್ ವಿ ಹ್ಯಾವ್ ಇನ್ ಸಿರಿ ಕನ್ನಡ. ಸಿರಿ ಕನ್ನಡನಲ್ಲಿ ನಮ್ಮ ಟೀಮ್ ನೋಡಿದ್ರೆ ವಿ ಆರ್ ದ ಸ್ಟ್ರೆಂತ್ ಇಸ್ ದ ನಂಬರ್ ಆಫ್ ಪೀಪಲಲ್ಲಿ ಕಮ್ಮಿ ಜನ ಇದ್ರೂ ದಿಸ್ ಯಂಗ್ ಟೀಮ್ ವಿಚ್ ಇಸ್ ನಾಟ್ ಸೋ ಎಕ್ಸ್ಪೀರಿಯನ್ಸ್ ಲೈಕ್ ಎನಿವೇರ್ ಎಲ್ಸ್, ಬಟ್ ನಮ್ಮ ಟೀಮ್ ಏನಿದೆ ದೇ ಆರ್ ವೆರಿ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ದ ವರ್ಕ್. ಸೊ ಹಾಗಾಗಿ ದ ಎಫರ್ಟ್ ಆಫ್ ಟೀಮ್ ವರ್ಕ್, ದ ಸಪೋರ್ಟ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಅವರ್ ಪ್ಯಾಷನ್ ಟು ಅಚೀವ್ ಸಮಥಿಂಗ್ ಅನ್ನೋದೇನಿದೆ, ಅದರಿಂದ ನಾವು ಇವತ್ತು 6 years ಕಂಪ್ಲೀಟ್ ಆಗಿದೆ. ಆ್ಯಂಡ್ ಬಟ್ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್. ನಂದು 6 years ಇಸ್ ಇಟ್ಸ್ ನಾಟ್ ಎ ಲಾಂಗ್ ಜರ್ನಿ, ಬಟ್ ಇನ್ನು ನಾವು ತುಂಬ ಹಲವಾರು ವರ್ಷ ಇನ್ನು ದೊಡ್ಡ ಮಾಡಬೇಕು ಅಂತಿದ್ದೀವಿ. ಸೊ ಈಗ 7th yearಗೆ ವಿ ಹ್ಯಾವ್ ಎ ಬಿಗ್ ಪ್ಲ್ಯಾನ್ಸ್ ಟು ಡೂ. ಅಂದರೆ ಈಗ 6 yearsಲ್ಲಿ ನಾವೇನು ಮಾಡಿದ್ದೀವಿ, ಟ್ರೆಡಿಷ್ನಲ್ ಆಗಿ ಸೀರಿಯಲ್ಸ್ ಇರ್ಬೋದು, ನಾನ್ ಫಿಕ್ಷನ್ ಶೋಸ್ ಇರ್ಬೋದು, ಅಥವಾ ಲೈವ್ ಶೋಸ್ ಇರ್ಬೋದು, ಕುಕ್ಕರಿ, ಡಿವೋಷ್ನಲ್, ಹಲವಾರಿದೆ. ಈಗ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ನಮ್ಮ ಕಡೆಯಿಂದ 5 ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಹೀಸ್ ಬ್ಲೆಸ್ಸಿಂಗ್ಸ್ ಇಸ್ ದೇರ್. ಸೊ ಅದರ ಮಲ್ಟಿಪಲ್ ಶೋಸ್ ಮಾಡ್ತಾ ಇದ್ದೀವಿ ಆ ರೀತಿ. ಈಗ ನೆಕ್ಸ್ಟ್ 7th yearಗೆ ವಿ ಥಾಟ್ ವಿ ವಾಂಟ್ ಟು ಡೂ ಸಮಥಿಂಗ್ ಬಿಗರ್ ದೆನ್ ವಾಟ್ ವಿ ಆರ್. ಇಲ್ಲಿವರೆಗೂ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದನ್ನು ಅನೌನ್ಸ್ ಮಾಡೋಕ್ಕೋಸ್ಕರನೂ ಒನ್ ಈಸ್ ನಾವು 6th year ನಾವು ಏನು 6th year ಏನು ಕಂಪ್ಲೀಟ್ ಆಗಿದೆ ಅದನ್ನೊಂದು ಮಾತ್ರ ಶೇರ್ ಮಾಡ್ಕೊಬೇಕಾಗಿತ್ತು. ಪ್ಲಸ್ 7th year ನಮ್ದು ಏನು ದೊಡ್ಡ ಪ್ಲ್ಯಾನ್ ಏನಿದೆ ಅನ್ನೋದನ್ನು ಅನೌನ್ಸ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡಿದ್ದೀವಿ. ಸೊ 7th year ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬೇಸಿಕಲಿ ಜಸ್ಟ್ ಒನ್ ಲೈನಲ್ಲಿ ಹೇಳಬೇಕು ಅಂದರೆ, ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾವು ಕಂಟೆಂಟ್ ಬೆಂಗಳೂರಲ್ಲಿ ಕೂತ್ಕೊಂಡು ಕಂಟೆಂಟ್ ಮಾಡಿ ಅಕ್ರಾಸ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ, ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ, ಡಿಸ್ಟ್ರಿಬ್ಯೂಷನ್ 100% ವಿಲ್ ಎನ್ಶೂರಿಂಗ್ ದಟ್ ಇಟ್ ಇಸ್ ಕಮಿಂಗ್ ವೆಲ್ ಅಂತ. ಇವಾಗ ನಾವೇನು ಡಿಸೈಡ್ ಮಾಡಿದ್ವಿ, ಇವಾಗ ಡಿಸೈಡೆಡ್ ಟು ಗೋ ಟು ದ ಎವ್ರಿ ಡಿಸ್ಟಿಕ್ಗೆ. ಇನ್ಮೇಲೆ ನಾವು ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ಕಿಂದ ಹೋಗಿ ಅಲ್ಲೇ ಶೋಸ್ ಮಾಡಿ, ಅಲ್ಲೇ ಪ್ರೋಗ್ರಾಮ್ ಮಾಡಿ, ಲೋಕಲ್ ಜನಕ್ಕೆ ಇನ್ವಾಲ್ವ್ ಮಾಡಿ ಪ್ರೋಗ್ರಾಮ್ ಮಾಡಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ದಟ್ ವಿಲ್ ಬಿ ದ ನೆಕ್ಸ್ಟ್ ಮೋಟೋ ಫಾರ್ ಸಿರಿ ಕನ್ನಡ. ನೆಕ್ಸ್ಟ್ ಇಯರಲ್ಲಿ ಈ ಶೋಗಳು ನಡೀತಾ ಇರುತ್ತೆ, ಅದ್ರ ಜೊತೆಯಲ್ಲಿ ಇದು ಒಂದು ಜನಕ್ಕೆ ರೀಚ್ ಆಗುವಂಥ ಆ್ಯಕ್ಟಿವಿಟಿ ಮಾಡಿ ಜನಕ್ಕೆ ಮ್ಯಾಕ್ಸಿಮಮ್ ಇದು ಮಾಡೋಣ ಅಂತ ಒಂದಿದೆ. ಸೊ ಅದು ಫರ್ದರ್ ಡೀಟೇಲ್ಸ್ನ ಒಂದು AV ಪ್ಲೇ ಮಾಡ್ತೀವಿ, AVನಲ್ಲಿದೆ ಅದು, ಒಂದ್ಸತಿ ಪ್ಲೀಸ್ ನೋಡಿ. IAM ಇಸ್ ದ ಇಂಟ್ರಡಕ್ಷನ್ ಬೇಕಾಗಿಲ್ಲ, ಆದರೂ ಹೇಳ್ತೀನಿ. ದೇ ಆರ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಏಜೆನ್ಸೀಸ್ ಇನ್ ಕರ್ನಾಟಕ. ಸೊ ಅವರು ಬೇಸಿಕಲಿ ನಾನು ಅವ್ರ ಹತ್ರ ಇಂಟ್ರಾಕ್ಷನ್ ಮೋಸ್ಟ್ಲಿ 1-2 yearsಯಿಂದ ಮಾಡ್ತಾ ಇದ್ದೀವಿ. ಸೊ ಇದ್ರ ಮೇಲೆ 1-6 monthsಯಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ಅವ್ರ USP ಏನಂದರೆ, ಅವ್ರು ಹೇಗೆ ಅವ್ರ USP ಬೇಸಿಕಲಿ ನಾನು ನೋಡಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ಅವರು ನಮ್ಮ ಲೋಕಲ್ ಕ್ಲೈಂಟ್ ಅನ್ನೋದಕ್ಕಿಂತ ಕರ್ನಾಟಕ ಕ್ಲೈಂಟ್ಸ್, ಕರ್ನಾಟಕದಲ್ಲೇ ನಾವೇ ಬಿಸ್ನೆಸ್ ಮಾಡಿ ನಾವು ಸಿರಿ ಕನ್ನಡ ಮಾಡಿದೆವೋ ಅದೇ ರೀತಿ ಹಲವಾರು ಜನ ಇದೇ ರೀತಿ ಸ್ಟಾರ್ಟ್ ಮಾಡಿ ಅಷ್ಟೊಂದು ಬಿಸ್ನೆಸ್ಗಳು ಮಾಡಿ ನಮ್ಮ ಕರ್ನಾಟಕದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಬಿಸ್ನೆಸ್ ಕ್ರಿಯೇಟ್ ಮಾಡಿರುವಂಥ ಹಲವಾರು ಜನಗಳಿಗೆ he will help in growing their product and increasing their sales. So that is the high point of IAM. So we are proud and privileged to be associated with them. So ನಾವು ಈ ವರ್ಷ 7th year ಅವ್ರ ಹತ್ರ ಅಸೋಸಿಯೇಟ್ ಆಗಿ, ಸೊ ಇದೇನು ನೋಡಿದ್ದೀರಾ ಈ ಥರ ನಾವು ಅಕ್ರಾಸ್ ಕರ್ನಾಟಕ ಟ್ರಾವೆಲ್ ಮಾಡಿ ಅವ್ರ ಜೊತೆ ಶೋಸ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಜಾಸ್ತಿ ವಿವರ ಕೊಡೋಕ್ಕೆ ಮಧು ಸರ್ ಕರಿಬೇಕು ಅಂತಿದ್ದೀನಿ. ಸೊ ಬ್ರ್ಯಾಂಡ್ಗಳು ನಮಗೆ ಅವಕಾಶ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಯಾವ ರೀಜನಲ್ ಬ್ರ್ಯಾಂಡು ಬರೀ ಕರ್ನಾಟಕ ಮಟ್ಟಕ್ಕೆ ಅಲ್ಲ, ಇದು ನ್ಯಾಷನಲ್ ಬ್ರ್ಯಾಂಡ್ ಆಗಬೇಕು ಅಂತ ಹೋಗ್ಬೇಕಂದ್ರೆ ಮೊದಲು ಅವರಲ್ಲಿ ಆ ಒಂದು ಇಂಟೆನ್ಷನ್ ಇರಬೇಕು, ಮತ್ತು ಆ ಅವಕಾಶ ಕೊಡೋದಕ್ಕೆ ಅವರು ದೊಡ್ಡ ಹೃದಯ ಮಾಡಬೇಕು. ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಲೈಂಟ್ ಹೊಂದಿರುವಂಥ ಏಜೆನ್ಸಿ ಆಗಿದೆ ಅಂದರೆ ಅದು ನಮ್ಮ ಹೆಗ್ಗಳಿಕೆ ಅಲ್ಲ, ನಮ್ಮ ಕ್ಲೈಂಟ್ಸ್ಗಳು ನಮಗೆ ಕೊಟ್ಟಿರುವಂಥ ಪ್ರೀತಿಯಾಗಿದೆ. ನಮ್ಮ ಕಂಪ್ನಿಗೆ 25 ವರ್ಷ ಆಯಿತು. 25 ವರ್ಷದಿಂದ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ GEC ಚಾನಲ್ಗಳು, ಒಂದೆರಡು ಬಿಟ್ಟು ಉದಯ TV ಒಂದು ಬಿಟ್ಟು ಎಲ್ಲ GEC ಚಾನಲ್ಗಳು ನಮ್ಮ ಸಂಸ್ಥೆ ಶುರು ಆದ ಮೇಲೆ ಶುರುವಾಗಿತ್ತು.
ಆ ಪ್ರತಿಯೊಂದು ಚಾನಲ್ಗಳು ಲಾಂಚ್ ಆಗಬೇಕಾದ್ರೆ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ, ಹಲವಾರು ಪ್ರಮೋಷನ್ಸ್ ಮಾಡಿದ್ವಿ, ಹಲವಾರು ಚಾನಲ್ಲು ಒಂದು ಹಂತಕ್ಕೆ ಬೆಳೆಯೋದಕ್ಕೆ ನಮ್ಮ ಒಂದು ಅಳಿಲು ಸೇವೆಯನ್ನು ಮಾಡಿದ್ವಿ ಅಲಾಂಗ್ ವಿತ್ ಅವರ್ ಕ್ಲೈಂಟ್ಸ್. ಸಿರಿ ಕನ್ನಡ ಚಾನಲ್ಲು ಎಲ್ಲೋ ಈ ಅವಕಾಶ ವಂಚಿತ ಆಯಿತಾ ಅಂತ. ಯಾಕೆಂದರೆ 2018 ಚಾನಲ್ ಶುರು ಆಯಿತು. ಅದಾದ ನಂತರ 3 ವರ್ಷ ಕೋವಿಡ್ ಅಂತ ಇಡೀ ಇಂಡಸ್ಟ್ರಿನೇ ಕುಸಿದು ಬಿದ್ದಿತ್ತು. ಸಿರಿ ಕನ್ನಡ ಶುರು ಆಗ್ತಿದ್ದಾಗ ನಾವು ಅಂದ್ಕೊಂಡ್ವಿ ಅಯ್ಯೋ ಇನ್ನೊಂದು ಚಾನಲ್ ಬಂತು, ಅದು ಎಷ್ಟು ದಿನ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಈ ಮೀಡಿಯಾ ಡೈನಾಮಿಕ್ಸ್ ಆಗಿದೆ, ನೆಟ್ವರ್ಕ್ ಚಾನಲ್ಗಳೇ ಬದುಕೋಕ್ಕೆ ಕಷ್ಟಪಡ್ತಾ ಇರುತ್ತೆ. ಅದಲ್ಲದೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ನಡೆಸೋವಂಥ ಚಾನಲ್ಗಳೇ ತುಂಬ ಸ್ಟ್ರೈನ್ ಆಗ್ತಿರ್ಬೇಕಾದ್ರೆ ಯಾವುದೇ ಬ್ಯಾಕಪ್ ಇಲ್ದಿರೋಂಥ ಸಿರಿ ಕನ್ನಡ ಚಾನಲ್ಲು ಏನಿದೊಂದು ಇವಾಗ ಪ್ಯಾಷನ್ ಹಾಕ್ಕೊಂಡು ನಾವು ಸ್ವಲ್ಪ ಲೈಟಾಗಿ ತೊಗೊಂಡ್ವೇನೋ. ಬಟ್ ಹೋಗ್ತಾ ಹೋಗ್ತಾ ಸೈಲೆಂಟಾಗಿ ಸಿರಿ ಕನ್ನಡ ಚಾನಲ್ ಬೆಳೀತಾನೆ ಹೋಯಿತು. 70ರಿಂದ 80 GRP ಗಳಿಸ್ತು, ದೊಡ್ಡ ದೊಡ್ಡ ಶೋಗಳು ಬಂತು, ದೊಡ್ಡ ದೊಡ್ಡ ಸೀರಿಯಲ್ಸ್ಗಳು ಬಂತು. ಇಡೀ ಇಂಡಿಯಾದಲ್ಲಿರುವಂಥ ಎಲ್ಲ ಬ್ರ್ಯಾಂಡು ಈ ಚಾನಲ್ ಮೇಲೆ ಆಕ್ಟಿವೇಟ್ ಆಯಿತು. ಒಂದು ದಿವಸ ಸಂಜಯ್ ಸರ್ ಬಂದರು, ಯಾಕೆ IIM ಸಿರಿ ಕನ್ನಡಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅಂತ. ಅವಾಗ ನಾವು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿದ್ವಿ, ಹೌದು ಯಾಕೆ ಮಾಡ್ತಾ ಇಲ್ಲ. ನಮ್ಮ ಇಂಟರ್ನಲ್ ಡಿಸ್ಕಸ್ ಮಾಡಿದ್ವಿ. ಎಲ್ರಿಗೂ ಸಿರಿ ಕನ್ನಡ ಚಾನಲ್ ಗೊತ್ತಿದ್ರೂ, ಎಲ್ಲ ಕಡೆ 100% ಪೆನೆಟ್ರೇಟ್ ಆಗಿದ್ರು ಇನ್ನೂ ಜನರಿಗೆ ತಲುಪಬೇಕು, ಜನರ ಮನೆಯಲ್ಲಿ TV ಸ್ವಿಚ್ ಆನ್ ಆಗೋ ಥರ ಏನೋ ಒಂದು ಆ್ಯಕ್ಟಿವಿಟಿ ಮಾಡಬೇಕು. ಬೇರೆ ಎಲ್ಲರೂ ಲಾಂಚ್ ಮಾಡಿದ್ರು, ಸಿರಿ ಕನ್ನಡ ಲಾಂಚೇ ಮಾಡಿಲ್ವಲ್ಲ. ಸರಿ, ಇದೊಂದು ಅವಕಾಶ ಇದೆ, 5 ವರ್ಷ ಕಂಪ್ಲೀಟ್ ಆಯಿತು, ಇದನ್ನು ರೀಲಾಂಚ್ ಮಾಡಿದ್ರೆ ಹೇಗಿರುತ್ತೆ. ಯಾಕೆಂದರೆ ಸಿರಿ ಕನ್ನಡ ಪ್ರೂವ್ ಮಾಡ್ಕೊಳ್ಳೋಕೆ ಇನ್ನೇನೂ ಇಲ್ಲ. ನಮ್ಮದ್ರ ಏನು ಕಂಟೆಂಟ್ ಇದೆ ಆ ಕಂಟೆಂಟಿನ ಜನರಿಗೆ ಮನೆಗೆ ತಲುಪಿಸಿದ್ರೆ ಸಾಕು. ಇದು ನಂಬರ್ಸಲ್ಲಿ ತುಂಬ ದೊಡ್ಡ ಲೆವೆಲಲ್ಲಿ ಭಾಳ ಶಾರ್ಟ್ ಪೀರಿಯಡಲ್ಲಿ ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಹಾಗಾದರೆ ರೀಲಾಂಚ್ ಮಾಡಬೇಕು ಅಂತ 1 ವರ್ಷ ನಾವು ಕೂತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ದೀವಿ. ಯಾವ್ಯಾವ ರೀತಿ ಕಂಟೆಂಟನ್ನು ನಾವು ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ್ಯಾವ TGನ ನಾವು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅವರು ತುಂಬ ತಾಳ್ಮೆಯಿಂದ ನಮ್ಮ ಜೊತೆ ಸ್ಪಂದಿಸಿದ್ರು. 1 ವರ್ಷದ ಕಾಲ ನಾವು ಇದ್ರ ಮೇಲೆ ವರ್ಕ್ ಮಾಡಿ, ಹಲವಾರು ಟೆಸ್ಟ್ ರೈಡ್ಗಳು ಮಾಡಿ, ಹಲವಾರು ಪರೀಕ್ಷೆಗಳು ಮಾಡಿ, ಅದರ ರಿಸಲ್ಟ್ ತಗೊಂಡು ಫೈನಲ್ ಆಗಿ ಈ ಬಂಗಾರ ಜೋಡಿ ಮತ್ತು ಸೆಟ್ ಆಫ್ ಪ್ರೋಗ್ರಾಮ್ನ ಲಾಂಚ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಈ ಬಂಗಾರದ ಜೋಡಿ ಈ ಡಿಸೆಂಬರಲ್ಲಿ ದಾವಣಗೆರೆಯಲ್ಲಿ ಶುರು ಆಗುತ್ತೆ. ಕರ್ನಾಟಕದ 12 ಜಿಲ್ಲೆಗಳಲ್ಲಿ ನಾವು ಹೋಗಿ ಈ ಆ್ಯಕ್ಟಿವಿಟಿ ಮಾಡ್ತೀವಿ. ಬರೀ ಬಂಗಾರದ ಜೋಡಿ ಅಲ್ಲ, ತುಂಬ USP ಇದೆ ಇಲ್ಲಿನ ಪ್ರೋಗ್ರಾಮಲ್ಲಿ. ಕರ್ನಾಟಕದಲ್ಲಿ ಯಾರಾದರೂ ಇವತ್ತು ಮನೆ ಕಟ್ತಾ ಇತ್ತು ಅಂದರೆ ಇಲ್ಲಿ ಬರುವಂಥ ಒಂದು ಕನ್ಸ್ಟ್ರಕ್ಷನ್ ಜಂಕ್ಷನ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ನೋಡಿದ್ರೆ ಸಾಕು ಅವರ ಮನೆ ಕಟ್ಟುವ ಖರ್ಚಲ್ಲಿ 30 to 40% ಅವರು ಉಳಿಸ್ಕೋಬೋದು ಮತ್ತು ಒಳ್ಳೆ ಮನೆ ಅಥವಾ ಉತ್ತಮವಾದ ಮನೆ ಕಟ್ಟಬೋದು. ಹಾಗೆ ಪ್ರಾಡಕ್ಟ್ ಪ್ರಪಂಚ ಅಂತ ಇದೆ, ಇದು ನಮ್ಮ ರೀಜನಲ್ ಕ್ಲೈಂಟ್ಸ್ಗಳಿಗೆ ಅಥವಾ ಎಲ್ಲ ಕ್ಲೈಂಟ್ಸ್ಗಳಿಗೂ ಭಾಳ ಹೆಲ್ಪ್ ಆಗುತ್ತೆ. ಯಾವುದೇ ಒಂದು ಪ್ರಾಡಕ್ಟಿನ USP ಏನು, ಅದ್ರ ಫಾರ್ ಎಕ್ಸಾಂಪಲ್ ಒಂದು ಮೈಕ್ರೋವೇವ್ ಅಂತ ಒಂದು ಅದನ್ನು ಬಳಸೋಕ್ಕೆ ಬರೋದಿಲ್ಲ ನಮಗೆ. ಸೊ ಅದನ್ನು ಹೇಗೆ ಬಳಸ್ಬೋದು, ಅದರಲ್ಲಿರೋ ಫೀಚರ್ಸ್ ಏನು, ನಮ್ಮ ಮೊಬೈಲ್ನಲ್ಲಿರುವಂಥ ಎಷ್ಟೋ ಫೀಚರ್ಸ್ ನಮಗೆ ಗೊತ್ತೇ ಇಲ್ಲ. ಓಕೆ, ಇದನ್ನು ಹೇಗೆ ಎಲ್ಲ ಉತ್ಪನ್ನಗಳ ಬಳಕೆನ ಚೆನ್ನಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಫೀಚರ್ ಮಾಡುವಂಥ ಪ್ರಾಡಕ್ಟ್ ಪ್ರಪಂಚ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಗೇಮ್ಸ್ ಇರ್ಬೋದು. ಗೇಮ್ ವಿಚಾರದಲ್ಲಂತೂ ಒಂದು ನೀವು AV ನೋಡಿದ್ದೀರಾ, ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 10 ಕೋಟಿ ವರ್ತಿನ ಪ್ರೈಸಸ್ ಕೊಡ್ತಿರುವಂಥ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲೇ ಮೊಟ್ಟಮೊದಲೇ ಪ್ರಯತ್ನ ಅನ್ಬೋದು. ಇದರಲ್ಲಿ ಕಾರು, ಬೈಕು, ಗೋಲ್ಡ್ ಕಾಯಿನು ಹಲವಾರು ಪ್ರೈಸಸ್ ಇದೆ. ಲಕ್ಷಾಂತರ ಜನರಿಗೆ ಇದನ್ನು ತಲುಪಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಈ ಥರ ಒಂದು ಯುನಿಕ್ ಪ್ರಾಪರ್ಟಿನ ನಾವು ಪ್ರೆಸೆಂಟ್ ಮಾಡಿ ಅದನ್ನು ಡಿಸ್ಕಸ್ ಮಾಡಿ ನಾವು ಚಾನಲ್ ಫೈನಲೈಸ್ ಮಾಡಿ ಕ್ಲೈಂಟ್ ಮುಂದೆ ಹೋದಾಗ ಕ್ಲೈಂಟ್ಸ್ಗಳು ತುಂಬ ಹೃದಯದಿಂದ ಅದನ್ನು ಪ್ರೋತ್ಸಾಹಿಸಿದ್ರು, ಅದಕ್ಕೆ ಸ್ಪಾನ್ಸರ್ಶಿಪ್ ಮಾಡೋಕ್ಕೆ ಬಂದರು. ಸೊ ಈ ಎಲ್ಲ ಒಂದು ದೊಡ್ಡ ತಂಡ, ಇದು 4 ಜನರಿಗೆ ಲಾಭ. ಮೊದಲನೇದಾಗಿ ವೀಕ್ಷಕರಿಗೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಇಂಟರಾಕ್ಟಿವ್ ಶೋಸಲ್ಲಿ ಬಹುಮಾನಗಳು ಸಿಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ. ಈ ಥರ ಮಲ್ಟಿ ಬೆನಿಫಿಟ್ ಇರುವಂಥ ಕಾರ್ಯಕ್ರಮ ಇದಾಗುತ್ತೆ. ಇನ್ನು ಚಾನಲು ಯಾವಾಗ ವ್ಯೂವರ್ಸ್ ಎಂಗೇಜ್ಮೆಂಟ್ ಆಗುತ್ತೆ, ವೆರಿ ಶಾರ್ಟ್ ಪೀರಿಯಡಲ್ಲಿ ಚಾನಲ್ನ GRP ಶೂಟಪ್ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. 3ನೇದಾಗಿ ಎಲ್ಲ ಸ್ಪಾನ್ಸರರ್ಸ್ಗೂ ಇದು ಬೆನಿಫಿಟ್ ಆಗುವಂಥದ್ದು. ಯಾಕೆಂದರೆ ಕರ್ನಾಟಕದ ಹಳ್ಳಿಗೂ ಹೋಗಿ ನಾವು ಪ್ರಮೋಷನ್ ಮಾಡ್ತೀವಿ. ನಮ್ಮ ಜೊತೆ ಕ್ಲೈಂಟ್ನ ಪ್ರಾಡಕ್ಟ್ನ ತೊಗೊಂಡೋಗಿ ಹಳ್ಳಿಯಲ್ಲಿ ಪ್ರಮೋಟ್ ಮಾಡುವಂಥ ಒಂದು ಕಾರ್ಯಕ್ರಮ ಆಗುತ್ತೆ. 4ನೇದು ಅಫ್ಕೋರ್ಸ್ ಇನೋವೇಟಿವ್ಗೆ, ನಮ್ಮ ಏಜೆನ್ಸಿಗೆ ಕರ್ನಾಟಕದಲ್ಲಿರುವಂಥ ಎಲ್ಲ ಡಿಸ್ಟ್ರಿಕ್ಟಲ್ಲಿರುವಂಥ ಎಲ್ಲ ಎಂಟರ್ಪ್ರೈನರ್ಸನ್ನ ಗುರುತಿಸಿ ಅವರಿಗೆ ಒಂದು ಮೀಡಿಯಾ ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ಅನ್ನೋ ಒಂದು ಡಿಸೈರ್ ನಮಗಿದೆ. ಸೊ ಇದು ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಕೋಆಪ್ರೇಷನಲ್ಲಿ ಇದು ಬೆಳೀಲಿ. ಇಂಡಸ್ಟ್ರಿ ಬೆಳೆದರೆ ಎಷ್ಟೋ ಜನರಿಗೆ ಕೆಲಸ ಸಿಗುತ್ತೆ,
ಕ್ಲೈಂಟ್ಸ್ಗಳು ಬೆಳೀತಾರೆ, ಎಷ್ಟೋ ಮಾಧ್ಯಮಗಳಿಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ವಿನ್ ವಿನ್ ಸಿಚುಯೇಷನ್ ಅಂತ ಎಲ್ಲರೂ ಬೆಳೆಯೋಣ, ಇದನ್ನು ಅಚೀವ್ ಮಾಡೋಣ. ನಿಮ್ಮ ಸಹಕಾರ ನನಗೆ ಬೇಕು ಅಂತ ಈ ಮುಖಾಂತರ ನಾವು ನಿಮ್ಮದ ಪ್ರಾರ್ಥಿಸ್ತೀವಿ. ಕಾರ್ಯಕ್ರಮಗಳ ಮೂಲಕ ಜೋಡಿ ಕಾರ್ಯಕ್ರಮ ಆಗಿರಬಹುದು, ಅಡುಗೆ ಕಾರ್ಯಕ್ರಮ, ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂತಹ ಅಡುಗೆ ಕಾರ್ಯಕ್ರಮ ಆಗಿರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳ ಮೂಲಕ, ಅನೇಕ ರಿಯಾಲಿಟಿ ಶೋಗಳ ಮೂಲಕ ಮನೆ ಮಾತಾಗಿದ್ದಾರೆ ಮುರಳಿ ಅವರು. ಮತ್ತೆ ಚಂದನಾ ಅವರು ಅವರ ಜೊತೆಗೂಡ್ತಾ ಇದ್ದಾರೆ. ಚಂದನಾ ಅವರು ಕೂಡ ರಿಯಾಲಿಟಿ ಶೋಗಳಲ್ಲಿ ಸಾಕಷ್ಟು ನಿಮ್ಮ ಮುಂದೆ ಬಂದಿದ್ದಾರೆ, ನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಇಬ್ಬರು ಕೂಡ ಈ ಶೋನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಸೊ ನಿಮ್ಮೆಲ್ಲರ ಒಂದು ಪರವಾಗಿ ನಾನು ಅವರಿಬ್ಬರನ್ನ ಸ್ಟೇಜಿಗೆ ಕರಿಬೇಕು ಅಂತ ಆಶಿಸ್ತೀನಿ ಈ ಮೂಲಕ. ಯಾಕಂತಂದ್ರೆ ಬಂಗಾರದ ಜೋಡಿ ಕಡೆಯಿಂದಾನೆ ಈ ಒಂದು ಕಾರ್ಯಕ್ರಮದ ಮತ್ತಷ್ಟು ವಿಶೇಷತೆಯನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಮುರಳಿ ಅವರು ಮತ್ತು ಚಂದನಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೋರ್ಕೊಳ್ತೀನಿ. ಅಂತ ಹೇಳಿದ್ರೆ ನಾವು ಇದೇ ತರ ಕಾರ್ಯಕ್ರಮದ ಒಂದು ಪ್ರಯೋಗ ಕೂಡ ಮಾಡಿದ್ವಿ. ಅದು ಕರೋನಾ ಟೈಮ್ನಲ್ಲಿ ಸುಮಾರು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಕಾರ್ಯಕ್ರಮ ಮಾಡಬೇಕು ಅಂತ. ಜಿಲ್ಲೆಗೆ ಹೋಗೋದು ಬೇಡ ಸರ್, ತಾಲೂಕಿಗೆ ಹೋಗಬೇಕು ಅಂತೇಳಿ ಒಂದು ಇದೇ ಥರ ಜೋಡಿಯನ್ನು ಓಲೈಸುವಂಥ ಒಂದು ಕಾರ್ಯಕ್ರಮದ ಒಂದು ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಕರೋನಾ ಬಂದಮೇಲೆ ಅದು ಸ್ಟಾಪ್ ಆಯಿತು. ಅದಕ್ಕಿಂತ ವಿಭಿನ್ನವಾಗಿ ಈ ಸರಿ ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ವಿ. ಯಾಕಂದರೆ ಜೋಡಿಗಳ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಫೇಲ್ ಆಗಿದ್ದೇ ಇಲ್ಲ. ಜೋಡಿಗಳಂದ ತಕ್ಷಣ ಗಂಡ ಹೆಂಡತಿ ಅನ್ಯೋನ್ಯತೆಯನ್ನು, ಆಟದ ವೈಖರಿ ಇವೆಲ್ಲವನ್ನ ಗುರುತಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ನಾವು ಮಾಡ್ತಾ ಇರುವಂಥ ಒಂದು ಒಳ್ಳೆ ಪ್ರಯತ್ನ. ಇದರೊಳಗೆ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇದೆ ಇದು. ಯಾಕಂದರೆ ಆಟದಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಒಂದು ಊರಿನಲ್ಲಿ 4 ಎಪಿಸೋಡ್ಗಳಾಗುತ್ತೆ. ಇವತ್ತು ದಾವಣಗೆರೆ ತೊಗೊಂಡ್ರೆ 4 ಎಪಿಸೋಡು, ಹುಬ್ಳಿ ತೊಗೊಂಡ್ರೆ 4 ಎಪಿಸೋಡು, ಬೆಳಗಾವಿ ತೊಗೊಂಡ್ರೆ, ಮೈಸೂರು ತೊಗೊಂಡ್ರೆ 4 ಎಪಿಸೋಡ್ ಆಗುತ್ತೆ. ಮೊದಲನೇ ಎಪಿಸೋಡಲ್ಲಿ ವಿನ್ ಆದಂಥವರು ಪ್ರೈಸನ್ನು ತಗೊಂಡು ಹೋಗುವಾಗಿಲ್ಲ, ಅವ್ರು ಅಲ್ಲೇ ನಿಂತಿರಬೇಕು. ಅವ್ರ ಜೊತೆಗೆ ಮತ್ತೆ 3 ಜೋಡಿಗಳು ಸೇರ್ತಾರೆ. ಆ 3 ಜೋಡಿ ಜೊತೆ ಆಟ ಆಡ್ತಾರೆ. ಅಲ್ಲಿ ಅವರು ಗೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ರೆ ಅವರಿಗೆ ಸಿಗುವಂಥ ಬಹುಮಾನದಲ್ಲೂ ಕೂಡ ಇಂಟು 2 ಆಗ್ತಾ ಹೋಗುತ್ತೆ. ಆಮೇಲೆ ಪ್ರತಿಯೊಬ್ಬರು ಭಾಗವಹಿಸಿದವ್ರಿಗೆಲ್ಲ ಬಹುಮಾನ ಸಿಗುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕಾರ್ಯಕ್ರಮ ನೋಡಕ್ ಬಂದಿರೋರ್ಗೂ ಕೂಡ ಒಂದಷ್ಟು ಬಹುಮಾನಗಳು ಸಿಗುತ್ತೆ. ಅಲ್ಲಿ ನೋಡಕ್ ಬಂದಿರೋರು ಬಿಟ್ಟು ಟಿವಿಯಲ್ಲಿ ಯಾರು ಕಾರ್ಯಕ್ರಮ ನೋಡ್ತಾ ಇದ್ದಾರೋ ಅವ್ರಿಗೂ ಕೂಡ ಬಹುಮಾನ ಸಿಗುತ್ತೆ. ಅಂದ್ರೆ ಇಲ್ಲೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡುಗರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಇವರೆಲ್ಲರಿಗೂ ಸೇರಿಸಿ ಒಂದು ಬ್ರಿಡ್ಜನ್ನ ಮಾಡಿ ಒಂದು ವಿಶೇಷ ಥರದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕೆ ಮಧುಸೂದನ್ ಅವರ ಒಂದು ಅದ್ಭುತವಾದಂಥ ಕೆಲಸ ಇಲ್ಲಿ ನಡೀತಾ ಇದೆ. ಅವ್ರ ಹೇಳ್ತಾರೆ ಸರ್, ಕಾರ್ಯಕ್ರಮ ಮಾಡಿದವ್ರಿಗೆ ಅಂದ್ರೆ ಭಾಗವಹಿಸಿದವ್ರಿಗೆ ಮಾತ್ರ ಬಹುಮಾನ ಸಿಗಬಾರ್ದು, ಕಾರ್ಯಕ್ರಮ ನೋಡ್ತಾ ಇರೋರ್ಗೂ ಕೂಡ ಬಹುಮಾನ ಸಿಗಬೇಕು ಅಂತೇಳಿ ಒಂದು ಹೊಸ ನಿಟ್ಟಿನಲ್ಲಿ ಈ ಪ್ರಯತ್ನ ನಡೀತಾ ಇದೆ. ಸುಮಾರು ಲಕ್ಷಾಂತರ ರೂಪಾಯಿಗಳ ಬಹುಮಾನಗಳು ಸಿಗುತ್ತೆ ಪ್ರತಿಯೊಂದು ಊರಿನಲ್ಲೂ ಕೂಡ. ಆಮೇಲೆ ಭಾಗವಹಿಸೋದು ಕೂಡ ತುಂಬಾನೇ ಸುಲಭ. ಇದಕ್ಕೇನೋ ಒಂದು ದೊಡ್ಡ ಕೆಲಸ ಎಲ್ಲ ಏನು ಮಾಡಬೇಕಾಗಿಲ್ಲ. ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು. ಗಂಡ ಹೆಂಡತಿ ಫೋಟೋನ ಕಳಿಸ್ಬೇಕಾಗತ್ತೆ. ಅವ್ರನ್ನ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಇಂಟರ್ವ್ಯೂ ಥರ ಮಾಡಿ ಅವರ ಕೇಪಬಿಲಿಟಿನ ಟೆಸ್ಟ್ ಮಾಡಿ ಅವರನ್ನು ಒಳಗೆ ಕರೆಸುವಂಥ ಕಾರ್ಯಕ್ರಮ ಈ ಜೋಡಿಗಳ ಕಾರ್ಯಕ್ರಮ. ಮೋಸ್ಟ್ಲಿ ಮುಂದಿನ ತಿಂಗಳಿಂದನೇ ಶುರು ಆಗಿ ಏರಿಗೆ ಬರುವಂಥ ಕಾರ್ಯಕ್ರಮ. ಇದ್ರ ಜೊತೆಗೆ ಏನಂತ ಹೇಳಿದ್ರೆ, ಇದು ಕರ್ನಾಟಕದ ಈಗ ನಾವು ಪ್ಲಾನ್ ಮಾಡಿರೋ ಪ್ರಕಾರ 12ರಿಂದ 14 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ. ಮುಂದಿನ ದಿನಗಳಲ್ಲಿ ಇದು 31 ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡುವಂಥ ಯೋಚನೆ ಎರಡೂ ಕೂಡ. ಯಾಕಂದ್ರೆ ಆ ಕೆಲಸ ಆಗ್ತಾನೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಎಷ್ಟು ಡಿಸ್ಟಿಕ್ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ. ಆ ನಿಟ್ಟಲ್ಲಿ ಕಾರ್ಯಕ್ರಮ ಮುಂದಿನ ತಿಂಗಳಿಂದ ಎಲ್ಲರನ್ನೂ ಮನೋರಂಜನೆಗೊಳಿಸಲು ಈ ಕಾರ್ಯಕ್ರಮ ಸಜ್ಜಾಗ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಮ ಚಂದನಾ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುರಳಿ ಸರ್ ಬಂಗಾರದ ಜೋಡಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಬೆಂಗಳೂರಲ್ಲಿ ಲೈಫು ತುಂಬ ಬ್ಯುಸಿಯಾಗಿರುತ್ತೆ. ಇಲ್ಲಿ ನಾವು ಕೆಲಸಕ್ಕೆ ಹೋಗ್ತೀವಿ ಮತ್ತೆ ಬರ್ತೀವಿ ಅಂತ ಎಂಟರ್ಟೈನ್ಮೆಂಟ್ ನಮಗೆ ಸಿಗೋದಿಲ್ಲ. ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತಂದರೆ ಎಲ್ಲರೂ ಕೂಡ ಮೊಬೈಲಲ್ಲೇ ನಮ್ಮ ಲೈಫ್ನ ಬ್ಯುಸಿ ಮಾಡ್ಕೊಂಬಿಟ್ಟಿರ್ತೀವಿ. ಆದರೆ ಹಳ್ಳಿ ಕಡೆ ನಾವು ಹೋಗ್ತಿದ್ದೀವಿ ಅಂತಂದಾಗ ಇಂಥ ಶೋಗಳನ್ನು ಮಾಡೋದ್ರಿಂದ ನಾವು ಜನರ ಹತ್ರ ಜಾಸ್ತಿ ಕನೆಕ್ಟ್ ಆಗ್ತೀವಿ. ಇಷ್ಟು ದಿನ ಏನಾಗ್ತಿತ್ತು, ನಾನು ಶೋಸ್ನ ಮಾಡ್ತಿದ್ದೆ, ಅದು ಟಿ ವಿಯಲ್ಲಿ ಏರ್ ಆಗ್ತಿತ್ತು, ಅದ್ರ TRP ಬರ್ತಿತ್ತು. ಆದರೆ ಈಗ ಜನಗಳ ಹತ್ರ ಹೋಗಿ ಈ ಥರ ಶೋಸ್ ಮಾಡೋದ್ರಿಂದ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇಂಥ ಒಂದು ಬ್ಯೂಟಿಫುಲ್ ಕೊಲ್ಯಾಬ್ರೇಷನಲ್ಲಿ ಅಂದರೆ ನಮ್ಮ ಕರ್ನಾಟಕದ ಲೀಡಿಂಗ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಆಗಿರುವಂತಹ ಕೇಳೋದಿದ್ರೆ ಕೇಳ್ಬೋದು ಅಂತ ಅನ್ಕೊಳ್ತೀನಿ. ಒಂದ್ಸರಿ ಏನಾಯಿತು ಅಂದರೆ, ರಾಣಿಬೆನ್ನೂರಲ್ಲಿ ಇದೇ ಥರ ಒಂದು ಜೋಡಿಗಳ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮಳೆ ಬಂತು,
ಪ್ರೋಗ್ರಾಮ್ ಆಗಲಿಲ್ಲ, ಅವ್ರನ್ನ ಬ್ಯಾಡ್ಗಿಗೆ ಹಾಕಿದ್ವಿ. ದುರಾದೃಷ್ಟಕ್ಕೆ ಏನಾಯಿತು, ರಾಣಿಬೆನ್ನೂರವ್ರು ಗೆದ್ಬಿಟ್ರು. ಇದೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನಾನು. ಅಲ್ಲಿ ಒಂದು ಗಲಾಟೆ, ಏನು ಸರ್ ನೀವು ಬ್ಯಾಡಗಿಯೂರಲ್ಲಿ ಅಡುಗೆ ಪ್ರೋಗ್ರಾಮ್ ಮಾಡೋಂಗಿತ್ತು ಅಂತ ಹೇಳಿದ್ರೆ ಅವ್ರು ಗೆಲ್ಲಿಸ್ಬೇಕ್ರಿ, ರಾಣಿಬೆನ್ನೂರು ಹೆಂಗ್ರಿ ಗೆಲ್ಸಿದ್ರಿ ನೀವು, ನಾವು ಒಪ್ಪಂಗಿಲ್ಲ ಅಂತ. ಇದು ಒಳ್ಳೆ ಕೆಲಸ ಆಯ್ತಲ್ಲ ಅಂತ. ಅದಕ್ಕೆ ಯೂಶಲಿ ಹಂಗೆ ಮಾಡೋಕ್ಕೆ ಬಿಡಲ್ಲ, ಆ ಏರಿಯಾದವ್ರು ಇದ್ರೆ ಒಳ್ಳೇದು ಅಂತ. ಇವಾಗ ಅವಾಗ ಏನಾಗ್ಬಿಡುತ್ತೆ ಗೊತ್ತಾ, ಈಗ 12 ಡಿಸ್ಟಿಕಲ್ಲಿ ಮಾಡ್ತಾ ಇರ್ತೀವಿ, ಇನ್ನೊಂದು 11 ಡಿಸ್ಟಿಕಲ್ಲಿ ಮಾಡೇ ಇಲ್ಲ. ಅವ್ರು ಯಾರು ಬಂದರೆ ಎಂಟ್ರಿ ಕೊಡೋಕ್ಕೆ ಹೆಂಗೆ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ. ಬಿಕಾಸ್ ನಾವು ದಾವಣಗೆರೆ ಮಾಡ್ತೀವಿ, ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಾಗಿ ಎಲ್ಲಿದ್ರೂ ಪರವಾಗಿಲ್ಲ, ಅವರ ID ಕಾರ್ಡು ಆಧಾರ್ ಕಾರ್ಡು ಅದನ್ನು ತಗೊಂಬಂದ್ರೆ ಅದು ಸೂಕ್ತ ಅಂತ ಅನ್ಕೊಂಡಿದ್ದೀವಿ ಮೇಡಮ್. ಇಲ್ಲ ತುಂಬ ಗಲಾಟೆ ಮಾಡಿಬಿಡ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಕಂಡುಂಡ ಸತ್ಯ. ಆದ್ರಿಂದ ಅದೇ ಏರಿಯಾದವರಿಗೆ ಮಾತ್ರ ಪ್ರಾಮುಖ್ಯತೆ. ಮೇಡಮ್ ಕೇಳಿದಾಗೆ ದಾವಣಗೆರೆ ಹೋದರೆ, ಚಿತ್ರದುರ್ಗ, ಬೆಳಗಾವಿಗೆ ಹೋದರೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು www.bangaradajodi.com ಅಂತ ಒಂದು ಮೈಕ್ರೋ ಸೈಟ್ ಓಪನ್ ಮಾಡಿದ್ದೀವಿ. ಅದರಲ್ಲಿ ಅವರ ಟೋಟಲ್ ಡೀಟೇಲ್ಸನ್ನು ಅವರು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ತಕ್ಷಣ ಅವರು ಆ ಊರಿಗೆ ಲಾಕ್ ಆಗ್ತಾರೆ. ಅವರು ಬೇರೆ ಯಾವುದೇ ಊರಿಂದ ಪ್ರಯತ್ನ ಪಟ್ಟರು ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮುರಳಿ ಸರ್ ಹೇಳಿದಾಗೆ ಇದು ಕರ್ನಾಟಕದ ಎಲ್ಲ ಜಿಲ್ಲೆಯ ಜನರಿಗೂ ಅವಕಾಶ ಸಿಗಬೇಕು ಅಂತ. ಸ್ಟೇಜ್ ಮೇಲೆ ಹೋಗಿ ಬಹುಮಾನ ಗೆಲ್ಲಬೇಕು ಅಂತೇನಿಲ್ಲ, ಟಿ ವಿನಲ್ಲಿ ನೋಡ್ತಾನೂ ಬಹುಮಾನ ಗೆಲ್ಬೋದು. ಸೊ ಪ್ರತಿಯೊಬ್ಬರಿಗೂ ಅವಕಾಶ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಯಾರು ಇಲ್ಲಿ ಲಾಗಿನ್ ಆಗ್ತಾರೆ ಅವ್ರಿಗೆ ರಿವಾರ್ಡ್ ಪಾಯಿಂಟ್ಸ್ ಅಂತ ನಾವು ಕೊಡ್ತೀವಿ. ಆ ರಿವಾರ್ಡ್ ಪಾಯಿಂಟ್ ಅವ್ರ ಅಕೌಂಟಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಆ ರಿವಾರ್ಡ್ ಪಾಯಿಂಟ್ ಗಳಿಸೋದು ಹೇಳ್ತಾರೆ. ರಿಜಿಸ್ಟರ್ ಆಗಿದ ತಕ್ಷಣ ಅವ್ರಿಗೊಂದು ID ನಂಬರ್ ಬರುತ್ತೆ, ಮತ್ತು ಅವ್ರಿಗೆ ರಿವಾರ್ಡ್ಸ್ ಪಾಯಿಂಟ್ಸ್ಗಳು ಸೇರ್ತಾ ಹೋಗುತ್ತೆ. ಅವರು ಈ ಕಾರ್ಯಕ್ರಮಕ್ಕೆ ಅವರ ಸ್ನೇಹಿತರು ನೆಂಟರನ್ನ ಸ್ನೇಹಿಸಿದರೆ ಅವ್ರಿಗೆ ಪಾಯಿಂಟ್ಸ್ಗಳು ಜಾಸ್ತಿ ಹೋಗುತ್ತೆ. ಇದ್ರ ಜೊತೆಗೆ ಅದೇ ಮೈಕ್ರೋ ಸೈಟಲ್ಲಿ ಹಲವಾರು ಕ್ವಿಝು ಮತ್ತು ಸರ್ವೆಗಳು ನಡೀತಾ ಇರುತ್ತೆ. ಅದರಿಂದ ಅವ್ರು ಪಾರ್ಟಿಸಿಪೇಟ್ ಮಾಡಿ ಬಹುಮಾನ ಗೆಲ್ಬೋದು. ಪ್ರತಿ ವಾರ ಟೆಲಿಕಾಸ್ಟ್ ಆಗುವಂಥ ಪ್ರೋಗ್ರಾಮ್ನ ನೋಡಿ ಅಲ್ಲಿ ಬರುವಂಥ ಪ್ರಶ್ನೆಗಳನ್ನು ನೋಡಿ ಅವರು ಪಾಯಿಂಟ್ ಗೆಲ್ತಾ ಹೋಗ್ಬೋದು. ಯಾರು ಹೆಚ್ಚಿಗೆ ಪಾಯಿಂಟ್ ಗಳಿಸ್ತಾರೆ ಅವ್ರನ್ನ ಸ್ಟೇಜ್ ಮೇಲೆ ಡೈರೆಕ್ಟಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಎಂಟ್ರಿ ಕೊಡ್ತೀವಿ. ಮತ್ತು ಅತಿ ಹೆಚ್ಚು ಪಾಯಿಂಟ್ ಗಳಿಸಿದವರಿಗೆ ಬಹುಮಾನನೂ ಕೊಡ್ತೀವಿ. ಇಷ್ಟೆಲ್ಲ ಅಲ್ಲದೆ ಆ ರಿವಾರ್ಡ್ ಪಾಯಿಂಟಲ್ಲಿ ಈ ಬಂಗಾರದ ಜೋಡಿ ಮೈಕ್ರೋ ಸೈಟಲ್ಲಿ ರಿಡಮ್ಷನ್ ಸ್ಟೋರ್ ಅಂತ ಇರುತ್ತೆ. ಆ ಪಾಯಿಂಟ್ಗಳನ್ನ ಉಪಯೋಗಿಸ್ಕೊಂಡು ಅವ್ರು ಗಳಿಸಿದಂಥ ಪಾಯಿಂಟನ್ನ ಅವ್ರಿಗೆ ಇಷ್ಟ ಬಂದಂಥ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಹೀಗಿರೋದ್ರಿಂದ ಎಲ್ಲರೂ ಅವ್ರವ್ರ ಊರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರವ್ರ ಊರಲ್ಲೇ ಪಾಯಿಂಟ್ಸ್ ಗಳಿಸಿ ಆ ಊರಿನ ಲೀಡರ್ ಆಗಿ ಗೆಲ್ಲೋದಕ್ಕೆ ಇಷ್ಟಪಡ್ತಾರೆ. ಸೊ ಇದನ್ನು ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ. ತಕ್ಷಣ ಕೇಳಿದೆ ಯಾವ ಏಜವ್ರಿಗೆ ಆಟ ಆಡ್ಸೋಣ ಅಂತ. ಇದು ಬೇಜಾನ್ ಇಂಪಾರ್ಟೆಂಟು. ಯಾಕಂದರೆ ಕೆಲವು ಸರಿ ನಾವು ಹೇಳ್ತೀವಿ ಎಲ್ಲ ಏಜವ್ರಿಗೂ ಏಜಿನ ವಯೋಮಿತಿ ಇರಲ್ಲ, ಎಲ್ಲರನ್ನೂ ಸೇರಿಸಿ ಆಟ ಆಡಿಸ್ತೀವಿ ಅಂತ ಹೇಳ್ತೀವಿ. ಆದರೆ ಕೆಲವು ಸರಿ ಪ್ರಾಕ್ಟಿಕಲಾಗಿ ಆಗಲ್ಲ. ಯಾವುದೋ ಒಂದು ಗೇಮ್ ಇಟ್ಟಾಗ ಅವ್ರಿಗೆ ಒಂದು 45, 50 ವರ್ಷ, 60 ವರ್ಷದವ್ರನ್ನ 18 ಅಥವಾ 25 ವರ್ಷದ ಜೋಡಿಗಳ ಮಧ್ಯ ಬಿಟ್ಟಾಗ ಗೆಲ್ಲಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಅವಾಗೇನು ಮಾಡ್ತೀವಿ, ಆ ಏಜ್ ಅವ್ರನ್ನೆಲ್ಲ ಸೇರಿಸಿ ಒಂದು ಗ್ರೂಪನ್ನು ಮಾಡಿ ಅವಾಗೊಂದು ಆ ಎಪಿಸೋಡ ಸ್ಪೆಷಲಾಗಿ ಮಾಡಬೇಕಾಗುತ್ತೆ. ಇದು ಯಾರು ಕೇಳಿಲ್ಲ, ಅದಕ್ಕೋಸ್ಕರ. ಯಾಕಂದರೆ ಇದೆಲ್ಲ ಇದೆಲ್ಲ ಪ್ರಾಕ್ಟಿಕಲಾಗಿ ಬರುತ್ತೆ. ಒಂದು ಎಲ್ಲ ಜೋಡಿ 25, 26, 28, 30 ವರ್ಷದವ್ರಿಗೆ ತೊಗೊಳ್ತಾ ಇದ್ದೀರಾ. ನಾವು 40 ವರ್ಷದವ್ರು ಏನು ಮಾಡಬೇಕು, 50 ವರ್ಷದವ್ರು ಏನು ಮಾಡಬೇಕು, 60 ವರ್ಷದವ್ರು ಏನು ಮಾಡಬೇಕು ಅಂತ ಕೇಳಿರುವಂಥ ಸಾಕಷ್ಟು ಉದಾಹರಣೆಗಳಿದೆ. ಆಗೇನು ಮಾಡ್ತೀವಿ, 60 ವರ್ಷ ಈ ಏಜ್ ಅವ್ರನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಎಪಿಸೋಡ್ನ ಮಾಡಿಕೊಡ್ಬೋದು. ಬಟ್ ಏನಕ್ಕೆ ಮಾಡಬಾರ್ದು ಅಂತೇನಿಲ್ಲ, ಅವರು ಈ ಸಣ್ಣ ವಯಸ್ಸಿನ ಜೋಡಿಗಳ ಜೊತೆ ಭಾಗವಹಿಸೋಕ್ಕೆ ಕಷ್ಟ ಆಗುತ್ತೆ. ಗೇಮ್ ಹೆಂಗಿರುತ್ತೆ, ಯಾವ್ಯಾವ ಥರ ಗೇಮ್ ಡಿಸೈನ್ ಮಾಡ್ತೀವಿ ಅಂತ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಕೆಲವು ಸರಿ ಕಷ್ಟ ಆಗೋದ್ರಿಂದ ಆ ಏಜ್ ಅವ್ರಿಗೆ ಸಂಬಂಧಪಟ್ಟಂಥ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡೋಕ್ಕಾದರೆ ಮಾಡಿ ಆ ಏಜ್ ಅವ್ರನ್ನ ಆಗ್ತಾ ಇದೀವಿ. ಎಲ್ಲ ಏಜ್ ಅವ್ರಿಗೂ ಕೂಡ ಅವಕಾಶ ಇದೆ. ಒಂದು ಅತ್ಯದ್ಭುತ ಕನ್ನಡ ಚಾನೆಲ್ ಅಂತಾನೆ ಹೇಳ್ಬೋದು. ಈ ಒಂದು ಸಿರಿ ಕನ್ನಡಕ್ಕೂ ನನಗೂ ಇರುವಂಥ ನಂಟು ಒಂಥರ ಸಿರಿ ಕನ್ನಡ, ನಾನು ಕನ್ನಡ ಮೀಡಿಯಮ್ಮು. ಸೊ ಹಾಗಾಗಿ ಸಿರಿ ಕನ್ನಡಕ್ಕೂ ನನಗೂ ಒಂದು ನಂಟಿದೆ ಅಂತ ನಾನು ಹಾಗಾಗಿ ಹೇಳಿದೆ. ನಾನು ಕನ್ನಡನ ತುಂಬ ಇಷ್ಟಪಟ್ಟು ಅಭಿನಂದಿಸೋಳು ಯಾವಾಗಲೂ. ಹಾಗಾಗಿ ನನಗೆ ಸಿರಿ ಕನ್ನಡ ತುಂಬ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಸಿರಿ ಕನ್ನಡ ಶುರುವಾದ ಮೇಲೆ ಫಸ್ಟು ನಾನ್ ಫಿಕ್ಷನ್ ಶೋ ಅಂತ ಸ್ಟಾರ್ಟ್ ಆಗಿದ್ದು ನಾರಿಗೊಂದು ಸೀರೆ. ಸೊ ನಾರಿಗೊಂದು ಸೀರೆಯಲ್ಲಿ ನಾನು ನಿರೂಪಕಿಯಾಗಿ ಇಲ್ಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದೆ. ಸೀಸನ್ 1ನಲ್ಲಿ ನಾನಿದ್ದೆ, ಮತ್ತು ಸೀಸನ್ 2ಅಲ್ಲಿ ನಾನು ಸ್ವಲ್ಪ ಬೇರೆ ಕಡೆ ಬ್ಯುಸಿ ಆಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಈಗ ಅಗೈನ್ ಸೀಸನ್ 3ಗೆ ನಾನು ನಿರೂಪಕಿಯಾಗಿ
ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ದೀಪಾವಳಿ ಹಬ್ಬದಿಂದ ನಾರಿಗೊಂದು ಸೀರೆ ಸೀಸನ್ 3 ಸ್ಟಾರ್ಟ್ ಆಯಿತು. ಇದರಲ್ಲಿ ಏನು ವಿಭಿನ್ನ ಅಂತ ಅಂದರೆ, ಮೊದಲನೇ ಸೀಸನ್ಗೂ 2ನೇ ಸೀಸನ್ಗೂ ಕಂಪೇರ್ ಮಾಡಿದ್ರೆ 3ನೇ ಸೀಸನ್ಗೆ ಏನು ಒಂದು ವಿಭಿನ್ನತೆ ಅಂತಂದರೆ, ಸಾಕಷ್ಟು ಜನದ್ದು ಕಂಪ್ಲೇಂಟ್ ಇತ್ತು. ಎಷ್ಟೇ ಕಾಲ್ ಮಾಡಿದ್ರೂ ದಿನಕ್ಕೆ ಒಂದು 50-60 ಸಾವಿರ ಕಾಲ್ಸ್ ಬರುತ್ತೆ ನಮ್ಮ ಶೋಗೆ. ನಮ್ಮದು ಲೈವ್ ಶೋ ಆಗಿರೋದ್ರಿಂದ 50-60 ಸಾವಿರ ಕಾಲ್ಸಲ್ಲಿ ನಮಗೆ ಕನೆಕ್ಟ್ ಆಗೋದು, ನಾನು ಮಾತಾಡೋದಕ್ಕೆ ಸಾಧ್ಯ ಆಗೋದು ಕೇವಲ ಒಂದು 20-25 ಕಾಲ್ಸ್ ಅಷ್ಟೇ. ಸೊ ಹಾಗಾಗಿ ಈಗ ಅದಕ್ಕೋಸ್ಕರನೇ ಒಂದು ಹೆಜ್ಜೆ ಮುಂದೆ ಇಟ್ಟು ಸಿರಿ ಕನ್ನಡದವ್ರು ಪ್ಲ್ಯಾನ್ ಮಾಡ್ಕೊಂಡಿರೋದೇನೆಂದರೆ, ಎಷ್ಟು ಜನ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಅವ್ರದ್ದೆಲ್ಲ ಲಿಸ್ಟ್ ತೆಗೆದು ಎಷ್ಟು 1 ಲಕ್ಷ ಆಗಿರ್ಬೋದು, ಎಷ್ಟಾದರೂ ಆಗಿರ್ಬೋದು, ಅದನ್ನು ತೆಗೆದು ಅವರೆಲ್ಲರಿಗೂ ಬಹುಮಾನ ಕೊಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದೊಂದು ನನಗೆ ತುಂಬ ಖುಷಿ ಕೊಡ್ತಾ ಇರೋವಂಥ ವಿಚಾರ. ಯಾಕಂದರೆ ಈ ಒಂದು ನಾರಿಗೊಂದು ಸೀರೆ ಕಾರ್ಯಕ್ರಮ ಏನಿದೆ, ಮೊದಲಿಂದನೂ ಒಂದು ಒಳ್ಳೆ TVR ಅಲ್ಲೇ ಬಂದಿರುವಂಥ ಕಾರ್ಯಕ್ರಮ. ಸೊ ಹಾಗಾಗಿ ಅದಕ್ಕೆ ಒಂದು ಸೆಟ್ ಆಫ್ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಈಗಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಒಂದು ಲಕ್ಷಾಂತರ ಸೀರೆಗಳು ಕೊಟ್ಟಿರುವಂಥದ್ದು ಇದೆ ನಾರಿಗೊಂದು ಸೀರೆ ಕಾರ್ಯಕ್ರಮದಿಂದ. ಸೊ ಒಂದು ಅತ್ಯದ್ಭುತ ಶೋ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಕೂಡ ಸೀಸನ್ 3ಯಲ್ಲೂ ಕೂಡ ಈ ಒಂದು ಏನಿದೆ ಅವ್ರು ಏನು ಹಮ್ಮಿಕೊಂಡಿದ್ದಾರೆ ಅದು ಸಕ್ಸಸ್ಫುಲ್ಲಾಗಿ ಆಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಸಿರಿ ಕನ್ನಡ 6 ವರ್ಷದಿಂದ 7ನೇ ವರ್ಷಕ್ಕೆ ದಾಪು ಕಾಲಿಡ್ತಾ ಇದೆ. ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸೋದಕ್ಕೆ ನಾನು ಬಯಸ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್, ಯಾರೆಲ್ಲ ಈ ಹಿಂದೆ ಕೆಲಸ ಮಾಡಿದ್ದಾರೆ. ಸಂಜಯ್ ಸರ್ ಆಗಿರ್ಬೋದು, ತ್ಯಾಗಿ ಸರ್ ಆಗಿರ್ಬೋದು, ಶಿವ್ ಸರ್ ಆಗಿರ್ಬೋದು, ರಾಜೇಶ್ ಸರ್ ಆಗಿರ್ಬೋದು, ಎಲ್ರಿಗೂ ಕಂಗ್ರ್ಯಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ, ಈ ಒಂದು ಶುಭ ದಿವಸ ಸಿರಿ ಕನ್ನಡ ವತಿಯಿಂದ ನಡೀತಾ ಇರುವಂಥ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಚಾನಲ್ ಎಲ್ಲ ವ್ಯವಸ್ಥಾಪಕರಿಗೆ ನಾನು ನಮಸ್ಕರಿಸ್ತಾ, ನಾನು ಈ ಮೀಡಿಯಾಗೆ ಬಂದು ಸುಮಾರು 14 ವರ್ಷ ಆಯಿತು. ಎಲ್ಲ ಚಾನಲ್ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಆದರೆ ಸಿರಿ ಕನ್ನಡದಲ್ಲಿ 4.5 ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಇದೊಂದೇ ಚಾನಲ್ನ ನಾನು 4.5 ವರ್ಷ ಕಾರ್ಯಕ್ರಮ ಕೊಡ್ತಾ ಇರೋದು. ಈ ಒಂದು ನನ್ನ ಕಾರ್ಯಕ್ರಮದ ಪ್ರಯಾಣ ಹೇಗಿತ್ತಂತಂದರೆ, ಭಾಳ ವಿಶೇಷವಾದಂಥ ಒಂದು ವಾತಾವರಣ ಸಿರಿ ಕನ್ನಡ, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಮ್ಯಾನೇಜ್ಮೆಂಟ್ ಕೂಡ ಭಾಳ ವಿಶೇಷವಾದಂಥ ಎಂಕರೇಜ್ಮೆಂಟನ್ನು ನನಗೆ ಕೊಟ್ಟಿದ್ದರಿಂದ ಬಹುಶಃ 4 ವರ್ಷ ಈ ಚಾನಲ್ ಕಾರ್ಯಕ್ರಮ ಮಾಡುವಂಥ ಅವಕಾಶ ಸಿಕ್ತು. ಸಿರಿ ಕನ್ನಡ ಈಗ 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದೆ. ನಾನು ಕಂಡಂಥ ಅನುಭವ, ಸಿರಿ ಕನ್ನಡ ಮನರಂಜನೆ ಕಾರ್ಯಕ್ರಮ ಕೊಡುವಂಥ ಚಾನಲ್ ಇತ್ತು. ಜೊತೆಗೆ ಈಗ ಅವರು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜನಗಳನ್ನು ಸ್ಪಂದಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಒಬ್ಬ ಮನುಷ್ಯನಿಗೆ ಮನರಂಜನೆ ಜೊತೆಗೆ ಆಧ್ಯಾತ್ಮಿಕನೂ ಬೇಕು. ಇವತ್ತಿನ ಕಲಿಯುಗದಲ್ಲಿ, ಈಗಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಮನುಷ್ಯ ಚಂದ್ರಲೋಕಕ್ಕೆ ಹೋಗಿ ಬಂದ, ಮಂಗಳಗ್ರಹದ ಮೇಲೆ ಕಾಲಿಟ್ಟ, TV, ಕ್ಯಾಮ್ರಾ ಎಂತಿಂಥದ್ದೆಲ್ಲ ಕಂಡುಹಿಡಿದಿದ್ದಾನೆ. ಎಷ್ಟೋ ಸಮಸ್ಯೆಗಳಿಗೆ ಉತ್ತರನೇ ಇಲ್ಲ. ಇದು ವಿಜ್ಞಾನಕ್ಕೆ ಮೀರಿದಂಥದ್ದು. ಎಲ್ಲ ರಿಪೋರ್ಟು ನಾರ್ಮಲ್ ಇರುತ್ತೆ, ಪೇಷಂಟ್ ನರಳ್ತಾ ಇರ್ತಾನೆ. ಕೆಲವೊಂದು ವಿಶೇಷ ಬಾಧೆಗಳಿದೆ, ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ನಡುವಂಥದ್ದು. ಇವತ್ತು ಸೈನ್ಸ್ ಅದಕ್ಕೇನು ಔಷಧಿ ಕಂಡುಹಿಡಿಯೋಕ್ಕಾಗಿಲ್ಲ. ಈ ರೀತಿ ಇದ್ದಾಗ ಅದಕ್ಕೆ ಅದಕ್ಕೆ ಆದಂಥ ಒಂದು ರೆಮಿಡಿ ಇದೆ, ಅದು ಸ್ಪಿರಿಚುಯಾಲಿಟಿನಲ್ಲಿ. ನಾವು ಮನೆಗೊಬ್ಬ ಮಾಂತ್ರಿಕನಾಗಬೇಕು, ಮಂತ್ರಶಕ್ತಿಯಿಂದ ಮನೆಗೊಬ್ಬ ಮುದ್ರೆ ಮಾಡಿ ಮುದ್ರಕನಾಗಬೇಕು, ಯಂತ್ರಗಳು ಬರೋದು ಯಾಂತ್ರಿಕನಾಗಬೇಕು, ತಂತ್ರ ಮಾಡಿ ಒಬ್ಬ ತಾಂತ್ರಿಕನಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ, ಮನೆಗೊಬ್ಬ ವೈದ್ಯನಿರಬೇಕು ಅನ್ನೋ ಕಾನ್ಸೆಪ್ಟಲ್ಲಿ, ಔಷಧಿ ರಹಿತ, ಔಷಧಿ ಇಲ್ದೇ ಈ ಸಮಾಜದಲ್ಲಿ ಬದುಕೋದು ಹೇಗೆ ಅನ್ನೋ ಒಂದು ವಿಚಾರನ ಜೀವನಾಮೃತ ಅನ್ನೋ ಕಾರ್ಯಕ್ರಮದ ಮುಖಾಂತರ ನಾನು ಸಿರಿ ಕನ್ನಡದ 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದರೆ ಡ್ರಗ್ಲೆಸ್ ಥೆರಪಿ. ಪ್ರತಿಯೊಂದು ಸಮಸ್ಯೆಗೂ ಕೂಡ ನಮ್ಮಲ್ಲಿ ಪರಿಹಾರ ಇದೆ ಅಂತೇಳಿ ನಮ್ಮ ಯುಗಗಳಲ್ಲಿ ಋಷಿಮುನಿಗಳು, ಆಗಿನ ಕಾಲದ ಸೈಂಟಿಸ್ಟ್ಗಳು, ಋಷಿಗಳು ಅದನ್ನು ಮುದ್ರಾ, ಮಂತ್ರ, ಯಂತ್ರ, ತಂತ್ರಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಅದು ನಶಿಸ್ತಾ ಹೋಗ್ತಾ ಇತ್ತು. ಅದನ್ನು ಬೆಳಕಿಗೆ ತರಲಿಕ್ಕೆ ಸಿರಿ ಕನ್ನಡನಿಗೆ ಭಾಳ ಉತ್ತೇಜನ ಮಾಡಿ ಪ್ರತಿದಿನ ಬೆಳಗ್ಗೆ 8:30ರಿಂದ 9 ಗಂಟೆ ತನಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಶನಿವಾರ ಲೈವ್ ಇರುತ್ತೆ. ಈ ಲೈವಲ್ಲಿ 5,000 to 6,000 ಜನ ಹಿಟ್ ಆಗುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ, ಲೈವ್ ಕಾರ್ಯಕ್ರಮದಲ್ಲಿ. ಮನೋರಂಜನೆ ಒಂದೇ ಸಾಲದು, ಅವನ ಭೌತಿಕ ಮತ್ತು ಸ್ಪಿರಿಚುವಲ್ ಪವರ್ ಕೂಡ ಇನ್ಕ್ರೀಸ್ ಆಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲಬಾಧೆ ನಿವಾರಣೆಗೆ ಯಾವ ಮೆಡಿಷನ್ನು ಇಲ್ಲ. ಎಷ್ಟೋ ಕಾಯಿಲೆಗಳಿಗೆ ಮೆಡಿಷನ್ ಕೊಟ್ಟರು ವಾಸಿ ಆಗ್ತಿಲ್ಲ.
ಎಷ್ಟೇ ಕೋಟಿ ಆಸ್ತಿ ಇದು ಕೂಡ ನೆಮ್ಮದಿ ಇಲ್ಲ. ಈ ಥರ ಈ ಸಮಸ್ಯೆಗಳಿಗೆ ಯಜ್ಞ ಯಾಗಾದಿಗಳಿಂದ ಮುದ್ರಾ ಮಂತ್ರದಿಂದ ಒಂದು ಸೊಲ್ಯೂಷನ್ ಇದನ್ನು ತೋರಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಯಜ್ಞಗಳನ್ನು ಮಾಡ್ತೇವೆ. ಹೋಮ ಥೆರಪಿ ಅನ್ನೋದು ಹೀಲಿಂಗು. ಅದರಲ್ಲಿ ಮಂತ್ರ, ತಂತ್ರ, ಯಂತ್ರ ಮತ್ತು ಅಗ್ನಿಗಳ ಮೂಲಕ ಸಾಲಬಾಧ ನಿವಾರಣೆ, ನಮ್ಮ ಎಲ್ಲ ಮಾನಸಿಕ ದೈಹಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ನಾವು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಇದು 12 ಜಿಲ್ಲೆಗಳಲ್ಲಿ ಕೂಡ ನಡೆಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸಾಲಬಾಧೆಗೆ, ಆರೋಗ್ಯಕ್ಕೆ ಮತ್ತು ಹಲವಾರು ಪರ್ಸನಲ್ ಸಮಸ್ಯೆಗಳಿಗೆಲ್ಲ ಒಂದು ದೈವಿಕ ಶಕ್ತಿಯಿಂದ ಪರಿಹಾರ ಮಾಡಿಕೊಳ್ಳುವಂಥದ್ದು, ವಿಜ್ಞಾನಕ್ಕೂ ಮೀರಿದಂಥದ್ದು. ಅದನ್ನು ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಕೊಟ್ಟಿರೋದ್ರಿಂದ ಅದನ್ನು ಮುಂದಿನ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕವಾಗಿ ಒಂದು ಹೋಮ ಸೈಂಟಿಫಿಕ್ ಆಗಿ ಏನು ಬೆನಿಫಿಟ್ಸ್ ಕೊಡುತ್ತೆ, ಅದರಿಂದ ಏನು ಲಾಭ ಅನ್ನೋದನ್ನು ಸೈಂಟಿಫಿಕ್ ಆಗಿ ಮುದ್ರಾ ಮಂತ್ರ ಯಂತ್ರ, ಮುದ್ರಾ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ, ತಂತ್ರ ಟೆಕ್ನಾಲಜಿ, ಯಂತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಮಂತ್ರ ಪ್ಯಾಟರ್ನ್ ರೆಕಗ್ನಿಷನ್ ಮಾಡುತ್ತೆ, ಯಂತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ವರ್ಕ್ ಆಗ್ತಿತ್ತು ಇಂದಿನ ಕಾಲದನ್ನು. ಅದನ್ನು ಈ ರೂಪದಲ್ಲಿ ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ, ನಮ್ಮ ಸಿರಿಕನ್ನಡದ ಎಲ್ಲ ವ್ಯವಸ್ಥಾಪಕರಿಗೂ ಉದ್ಯೋಗಿಗಳಿಗೂ ಎಲ್ರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಇದು ಇನ್ನೂ ಕಲಿಯುಗ ಇರೋವರೆಗೂ ಸಿರಿಕನ್ನಡ ಕಾರ್ಯಕ್ರಮ ಪ್ರಜ್ವಲಿಸಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೋರ್ಕೊಳ್ತೀನಿ. ಮಂಕಿ 555 ಪ್ರೀಮಿಯಂ ಪೊರಕೆ ಡೈರೆಕ್ಟರ್ ಇವರು ವಿಠಲ್ ಗಂಭೀರ್ ಅವರು ವೇದಿಕೆ ಮೇಲೆ ಬಂದು ಸಿರಿ ಕನ್ನಡದ ಬಗ್ಗೆ ಮಾತನಾಡಬೇಕು, ಚಾನೆಲ್ನ ಬಗ್ಗೆ. ಯಾಕಂತಂದರೆ ಅನೇಕ ಸ್ಪಾನ್ಸರ್ಸ್ ಇದ್ದಾರೆ, ಕ್ಲೈಂಟ್ಗಳಿದ್ದಾರೆ. ಸೊ ಅವರದ್ದೇ ಆದಂತಹ ರೀತಿಯಲ್ಲಿ ಉತ್ತೇಜನ ಕೊಟ್ಕೊಂಡು ಬಂದಿದ್ದಾರೆ. ಇವರೆಲ್ಲರ ಪರವಾಗಿ ಇವರು ಬಂದು ಇವತ್ತು ಮಾತನಾಡಬೇಕು ಅಂತ ಕೋರ್ಕೊಳ್ತೀನಿ. ವಿಭವ ಇಂಡಸ್ಟ್ರೀಸ್ ವತಿಯಿಂದ ನಾನಿವತ್ತು ಇಲ್ಲಿದ್ದೀನಿ. ಸುಮಾರು 35 ವರ್ಷದ ಹಿಂದುಗಡೆ ಮಂಕಿ 555 ಪೊರಕೆ ಲಾಂಚ್ ಆಯಿತು. ಪೊರಕೆ ಅನ್ನೋದೊಂದು ಕಮಾಡಿಟಿ ಆಗಿತ್ತು. ಅದನ್ನು ಬ್ರ್ಯಾಂಡ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಬಹಳ ಕಷ್ಟಕರವಾದ ಒಂದು ಜರ್ನಿಯನ್ನು ನಾವು ಶುರು ಮಾಡಿದ್ವಿ ಹುಬ್ಬಳ್ಳಿಯಿಂದ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಇಡೀ ದೇಶದಲ್ಲಿ ಪೊರಕೆಗೆ ಒಂದು ಬ್ರ್ಯಾಂಡ್ ಸ್ಟೇಟಸನ್ನು ತಂದುಕೊಟ್ಟವ್ರು ನಾವು. ಪ್ರಪ್ರಥಮವಾಗಿ ಅದಕ್ಕೆ ಒಂದು ಪ್ಲಾಸ್ಟಿಕ್ ಹ್ಯಾಂಡಲನ್ನು ಅಳವಡಿಸೋದಲ್ಲಿ ಅದನ್ನು ಮಾಡಿದ್ದು ನಾವು. ಲ್ಯಾಮಿನೇಟ್ ಕವರ್ನ ಹಾಕ್ಬಿಟ್ಟು ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಪ್ರತಿಯೊಂದು ಡಿಸ್ಟ್ರಿಬ್ಯೂಷನನ್ನು ಎಸ್ಟಾಬ್ಲಿಷ್ ಮಾಡಿ ಮಾರಕ್ಕೆ ಶುರು ಮಾಡಿದ್ದು ನಾವು. ಇವತ್ತು ಡಿಫ್ಯಾಕ್ಟೋ ಎಲ್ಲ ಪೊರಕೆಗಳು ಅದನ್ನು ಫಾಲೋ ಮಾಡ್ತಾ ಇದೆ. ಮತ್ತು ಇವತ್ತಿನ ದಿವಸ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಾರಾಟವಾಗುವ ಪೊರಕೆಯಾಗಿ ಮಂಕಿ 555 ಹೊರಹೊಮ್ಮಿದೆ. ಸೊ ಮಾರ್ಕೆಟಿಂಗ್ ಕಂಪನಿ ಆಗಿರೋದ್ರಿಂದ ಜನರನ್ನು ತಲುಪೋದು, ಬ್ರ್ಯಾಂಡ್ ಇಮೇಜನ್ನು ಕ್ರಿಯೇಟ್ ಮಾಡೋದು ಮತ್ತು ನಮ್ಮ ಗ್ರಾಹಕರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಲುಪಿಸೋದು, ಇದು ನಮ್ಮ ಬಹಳ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದನ್ನು ಮಾಡೋದಕ್ಕೆ ನಮಗೆ ಚಾನಲ್ಗಳ ಅವಶ್ಯಕತೆ ಬಹಳ ಇದೆ. ಮತ್ತು ಸಿರಿಗನ್ನಡ ಅಂತಹ ಚಾನಲ್ಗಳ ಬಗ್ಗೆ ನಮಗೆ ಬಹಳ ಅಭಿಮಾನ ಅನಿಸುತ್ತೆ. ಇವತ್ತು ಅವರು ತಮ್ಮ ಪ್ರೆಸೆಂಟೇಷನ್ ಕೊಡುವಾಗ ನಾನು ನೋಡ್ತಾ ಇದ್ದೆ, ನಾನು ನೆನಪು ಮಾಡ್ಕೊಳ್ತಾ ಇದ್ದೆ, ಮಂಕಿ ಬ್ರ್ಯಾಂಡ್ ಆಗಿ ನಾವು ಯಾವ್ಯಾವ ಪ್ರೋಗ್ರಾಮ್ಗಳ ಜೊತೆ ಅಸೋಸಿಯೇಟ್ ಆಗಿದ್ವಿ ಮತ್ತು ಅವು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ವು ಅಂತ. ತಾವೆಲ್ಲ ಕೇಳ್ಪಟ್ಟಿರಬೇಕು, ಮಾಯಾಮೃಗ ಅಂತ ಒಂದು ಸೀರಿಯಲ್ ಬಂತು, ತುಂಬ ಸಕ್ಸಸ್ಫುಲ್ ಆದಂಥ ಸೀರಿಯಲ್. ಅದು ಮಧ್ಯಾಹ್ನ ಪ್ರೊಬೆಬ್ಲಿ 4 ಗಂಟೆಗೇನೋ ಟೆಲಿಕಾಸ್ಟ್ ಆಗುವಂಥ ಪ್ರೋಗ್ರಾಮ್ ಆಗಿತ್ತು. ಪ್ರೈಮ್ ಟೈಮ್ ಅಂತೂ ಅಲ್ಲೇ ಅಲ್ಲ, ಬೇರೆ ಯಾವ ಟೈಮ್ ಸ್ಲಾಟು ಇಲ್ಲ. ಮಧ್ಯಾಹ್ನ 4 ಗಂಟೆಗೆ ಇದು ಪ್ರೋಗ್ರಾಮು. ನಾವು ತುಂಬ ಚಿಕ್ಕ ಕಂಪನಿ. ಆವಾಗ IIMನವ್ರು ಬಂದು ನಮಗೆ ಭಾಳ ಪಿಚ್ ಮಾಡಿದ್ರು, ಇಲ್ಲ ಸರ್ ನಿಮ್ಮ ಬಜೆಟ್ಗೆ ಚೆನ್ನಾಗಿ ಹೊಂದಬಹುದು, ನಿಮ್ಮ TGಗೂ ಕೂಡ ಮ್ಯಾಚ್ ಆಗತ್ತೆ, ಹೆಣ್ಮಕ್ಳು ಕೂತ್ಕೊಂಡು ನೋಡ್ತಾರೆ, ದಯವಿಟ್ಟು ಇದರಲ್ಲಿ ನೀವು ಭಾಗವಹಿಸಿ ಅಂತ. ನಾವು ಅದರ ಸ್ಪಾನ್ಸರ್ಶಿಪ್ ತೊಗೊಂಡಿದ್ವಿ. ನಮ್ಮ ಅದೃಷ್ಟ ಆ ಪ್ರೋಗ್ರಾಮ್ ಸೂಪರ್ ಡ್ಯೂಪರ್ ಹಿಟ್ ಆಯಿತು. ಜನ ಎಲ್ಲ ಕೆಲಸ ಬಿಟ್ಟು ಮಾಯಾಮೃಗ ಪ್ರೋಗ್ರಾಮನ್ನು ನೋಡ್ತಾ ಇದ್ರು. ತದನಂತರ TN ಸೀತಾರಾಮ್ ಅವ್ರದ್ದು ಮುಕ್ತ ಬಂತು. ಒನ್ಸ್ ಅಗೇನ್ ವೆರಿ ಚಾಲೆಂಜಿಂಗ್ ಟೈಮ್ ಲೈನ್ ಇತ್ತು.
ಅದರಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ, ಅದರಲ್ಲೂ ಕೂಡ ನಾವು ಸ್ಪಾನ್ಸರ್ಶಿಪ್ ತೊಗೊಂಡಿದ್ವಿ. ಅದು ಕೂಡ ತುಂಬ ಸಕ್ಸಸ್ಫುಲ್ಲಾಗಿ ಮುಂದೆ ಬಂತು. ಇದಾದ ಮೇಲೆ ನಮ್ಮ ಸೃಜನ್ ಲೋಕೇಶ್ವರ್ ನಡೆಸ್ಕೊಡುವಂಥ ಛೋಟಾ ಚಾಂಪಿಯನ್ ಅಂತ ಒಂದು ಪ್ರೋಗ್ರಾಮ್ ಬಂತು. ಪ್ರೊಬ್ಯಾಬ್ಲಿ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಒಂದು ರಿಯಾಲಿಟಿ ಶೋ ಥರ ಅದನ್ನು ಮಾಡುವಂಥ ಒಂದು ಪ್ರೋಗ್ರಾಮ್ ಅದು. ಆ ಪ್ರೋಗ್ರಾಮಲ್ಲೂ ಕೂಡ ನಮಗೂ ಸ್ವಲ್ಪ ಇದೇ ಇತ್ತು, ಯಾಕೆ ನಮ್ಮ ಟಿ ಜಿ ಎಲ್ಲ ಮಕ್ಕಳು ಆಟ ಆಡ್ತಾರೆ, ಇದು ಏನು ಅಂತ ಆ ಥರ ಒಂದು ಸ್ವಲ್ಪ ಡೌಟ್ಸ್ ಇತ್ತು. ಆದರೂ ಕೂಡ ನಾವು IIMನವ್ರು ಬಂದು ನಮಗೆ ಕನ್ವಿನ್ಸ್ ಮಾಡಿದ್ರು, ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಆ ಪ್ರೋಗ್ರಾಮು ಕೂಡ ಸೂಪರ್ ಡ್ಯೂಪರ್ ಆಗಿ ಹಿಟ್ಟಾಯಿತು. ತದನಂತರ ರಿಯಾಲಿಟಿ ಶೋ ಅಲ್ಲಿ ನಾವು ಇದೇ ಮುಂದುವರಿಸಿ ರವಿ ಬೆಳಗೆರೆಯವರು ನಡೆಸ್ಕೊಡ್ತಿದ್ದಂಥ ಒಂದು ಎಂದೂ ಮರೆಯದ ಹಾಡು ಅಂತ ಒಂದು ಪ್ರೋಗ್ರಾಮ್ ಇತ್ತು. ಪ್ರಾಬಬ್ಲಿ ರಿಯಾಲಿಟಿ ಶೋಗಳಲ್ಲಿ ಆವಾಗ ಇಷ್ಟೊಂದು ಕ್ರೇಜ್ ಇರಲಿಲ್ಲ, ಎಲ್ಲೋ ಒಂದು ಎರಡು ಆ ಥರದ ಪ್ರೋಗ್ರಾಮ್ಗಳು ನಡೀತಾ ಇತ್ತು. ಆ ಎಂದೂ ಮರೆಯದ ಹಾಡು ಕೂಡ ತುಂಬ ಸೂಪರ್ ಡೂಪರ್ ಹಿಟ್ಟಾಯಿತು. ರವಿ ಬೆಳಗೆರೆದು ಐಕಾನಿಕ್ ಕಂಪೇರಿಂಗ್ ಆ ಒಂದು ಪ್ರೋಗ್ರಾಮ್ಗೆ ನಾವು ಕೂಡ ಅದರದ್ದು ಮೇನ್ ಸ್ಪಾನ್ಸರ್ ಆಗಿದ್ವಿ. ಅದಾದ ಮೇಲೆ ರಾಜಾರಾಣಿ ರಮೇಶ್ ಅರವಿಂದ್ ಅವರು ನಡೆಸ್ಕೊಟ್ಟಂಥ ಐ ಥಿಂಕ್ ಪ್ರಪ್ರಥಮ ರಿಯಾಲಿಟಿ ಶೋ ಅದು ಅವರು ನಡೆಸ್ಕೊಟ್ಟಿದ್ದು. ಸೊ ಆ ಪ್ರೋಗ್ರಾಮ್ನಲ್ಲೂ ಕೂಡ ನಾವು ಭಾಗವಹಿಸಿದ್ವಿ. ಈ ಥರ ರಿಯಾಲಿಟಿ ಶೋಗಳ ಜೊತೆಗೆ ಮಂಕಿ 555 ಪೊರ್ಕೆ ಅವರ ಸಂಬಂಧ ಬಹಳ ವರ್ಷದಿಂದ ನಡೀತಾ ಇದೆ. ಇವತ್ತು ಈ ಕೆಲವು ತಿಂಗಳ ಮುಂಚೆ IIMನ ಮಧುಸೂದನ್ ಅವರು ಬಂದು ನಮಗೆ ಸಿರಿ ಕನ್ನಡ ಚಾನೆಲ್ನವರ ಈ ಬಂಗಾರದ ಜೋಡಿ ಕಾರ್ಯಕ್ರಮದ ಬಗ್ಗೆ ಹೇಳಿದಾಗ ಸಡನ್ನಾಗಿ ನನಗೆ ಬಂದಿದ್ದಂದರೆ ಈ ಜೋಡಿ ಅನ್ನೋ ಪದ. ನಮ್ಮ ಕಂಪನಿಯಲ್ಲಿ ನಾವು ಇದನ್ನು ಭಾಳ ಸಾರಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ನಾನು ಭಾಳ ಸಾರಿ ಇದನ್ನು ನಮ್ಮ ಸೇಲ್ಸ್ ಕ್ಯಾಂಪೇನಲ್ಲಿ ಹೇಳ್ತಾ ಇರ್ತೀವಿ. ಎಲ್ಲ ಜೋಡಿಗಳ ಬದಲೇ ದೇವರು ಮಾಡಿದಂಥ ಒಂದು ಭಾಳ ದೊಡ್ಡ ಜೋಡಿ ಅಂದರೆ ಪೊರ್ಕೆ ಮತ್ತು ಡಸ್ಟ್ ಪ್ಯಾನ್. ಈ ಎರಡೂ ಪ್ರಾಡಕ್ಟನ್ನು ನಾವು ಮಾರಾಟ ಮಾಡ್ತೀವಿ ಮತ್ತು ಭಾಳಷ್ಟು ಸಾರಿ ನಮ್ಮ ಪೊರ್ಕೆಗಳ ಜೊತೆಗೆ ಡಸ್ಟ್ ಪ್ಯಾನನ್ನು ಫ್ರೀಯಾಗಿ ಕೊಡ್ತೀವಿ. ಯಾಕಂದರೆ ಇದೊಂಥರ ಜೋಡಿ ಥರ. ನಾವು ಮಾಪನ್ನು ಮತ್ತು ಒಂದು ಫ್ಲೋರ್ ಕ್ಲೀನರನ್ನು ಇವೆರಡೂ ಜೋಡಿ ಒಂದಿಲ್ಲದೆ ಇನ್ನೊಂದು ಯೂಸ್ ಮಾಡೋಕ್ಕಾಗಲ್ಲ. ಸೊ ಫ್ಲೋರ್ ಕ್ಲೀನರ್ ಆ್ಯಂಡ್ ಮಾಪ್ಸ್, ಇವನ್ ಈ ಎರಡು ಪ್ರಾಡಕ್ಟ್ಗಳು ಕೂಡ ನಮ್ಮದು ಓಝೋನ್ ಅಂತ ಫ್ಲೋರ್ ಕ್ಲೀನರ್ ಇದೆ, ಮಂಕಿ 555 ಮಾಪ್ಸ್ ಇದೆ. ಈ ಎರಡು ಜೋಡಿ ಪ್ರಾಡಕ್ಟಾಗಿ ನಾವು ಪ್ರಮೋಟ್ ಮಾಡ್ತಾ ಇರ್ತೀವಿ. ಡಿಶ್ ವಾಷರ್ಸು ಮತ್ತು ಸ್ಕ್ರಬ್ಬರ್ಸು ಇದು ಕೂಡ ಒಂಥರ ಜೋಡಿ, ಒಂದನ್ನು ಬಿಟ್ಟು ಇನ್ನೊಂದು ಕೆಲಸ ಮಾಡಲ್ಲ. ಸೊ ಇವೆರಡೂ ನಾವು ಕೂಡ ಆಲ್ವೇಸ್ ಆ್ಯಸ್ ಎ ಕೋಂಬೋ ಪ್ಯಾಕ್ ಆರ್ ಆ್ಯಸ್ ಎ ಏನೋ ಅಂತಾರೆ ಕೋ ಪ್ರಾಡಕ್ಟ್ ಆಗಿ ನಾವು ಪ್ರಮೋಟ್ ಮಾಡ್ತಾ ಇರ್ತೀವಿ. ಈ ಜೋಡಿ ಅನ್ನೋದನ್ನು ನಮ್ಮ ಪ್ರಾಡಕ್ಟ್ಗೆ ತುಂಬ ಸೂಟ್ ಆಗುತ್ತೆ. ಈ ಥರದ್ದು ಒಂದು ಒಳ್ಳೆ ಕಾರ್ಯಕ್ರಮ ಸಡನ್ನಾಗಿ ಅನಿಸಿದ್ದು ನಮಗೆ. ಆವಾಗ ನಾವು ಕೂಡ ಇದರಲ್ಲಿ ಭಾಗವಹಿಸೋಣ ಅಂತ. ಎರಡನೇದಾಗಿ ಇವತ್ತಿನ ದಿವಸ ನಮ್ಮ ಪ್ರಾಡಕ್ಟ್ಗಳನ್ನು ನಾವು ಮಾರಾಟ ಮಾಡೋದು ಎಲ್ಲ ರಿಟೇಲ್ ಔಟ್ಲೆಟ್ಗಳ ಮುಖಾಂತರ, ಆನ್ಲೈನಲ್ಲೂ ಕೂಡ ಇದೆ. ಆದರೂ ರಿಟೇಲರ್ಸ್ ಆ ಮಾರ್ಕೆಟ್ GT ಅಂತೀವಿ ನಾವು, ಅದಕ್ಕೆ ಜನರಲ್ ಟ್ರೇಡ್ ಮಾರ್ಕೆಟು, ಅದು ತುಂಬ ದೊಡ್ಡದು. ಅದರಲ್ಲಿ ಸುಮಾರು 90-95% ಶೇರ್ GT ಮಾರ್ಕೆಟ್ದೇ ಇದೆ. ಅಲ್ಲಿ ನಾವು ವ್ಯಾಪಾರಿಗಳನ್ನ ನೋಡ್ತೀವಿ. ಪಾಪ ಅವ್ರಿಗೆ ವಾರದಲ್ಲಿ ಒಂದು ದಿವಸ ರಜೆ ಕೂಡ ಮಾಡಲ್ಲ. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಅಂಗಡಿ ತಕ್ಕೊಂಡು ಅವರು ಸ್ಟಾರ್ಟ್ ಮಾಡಿದರೆ ರಾತ್ರಿ 10-10:30ವರೆಗೂ ಅವರು ಅಂಗಡಿಯಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ನಮ್ಮ ವರ್ತಕ ಬಂಧುಗಳೆಲ್ಲ ತುಂಬ ಶ್ರಮಪಟ್ಟು ಅವ್ರ ಅಂಗಡಿನ ನಡೆಸ್ತಾ ಇರ್ತಾರೆ. ನಮ್ಮ ಪ್ರಾಡಕ್ಟ್ನ ಜನರಿಗೆ ತಲುಪುವಾಗ ಮಾಡ್ತಾರೆ. ಅವರನ್ನು ನಾವು ಅವ್ರ ಅಂಗಡಿಯಿಂದ ಬಿಟ್ಟು ಬಂದು ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಅವರು ಖುಷಿಯಾಗಿ ಭಾಗವಹಿಸಬೇಕು, ಅವ್ರು ಬರಬೇಕು ಅಂತ ನಮ್ಮ ಆಸೆ. ಈ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನನ ನಾವು ಮಾಡಿದ್ದೀವಿ. ಮುಂಚೆ ನಾವು ಬೇರೆ ಬೇರೆ ಸ್ಕೀಮ್ಗಳನ್ನೆಲ್ಲ ಮಾಡ್ತೀವಿ. ಈ ಬಂಗಾರದ ಜೋಡಿ ಕಾರ್ಯಕ್ರಮ ಇವರು ಹೇಳಿದಾಗ ನಮ್ಗೆ ಅನಿಸಿದೆ, ಸಾಕಷ್ಟು 12 ಡಿಸ್ಟ್ರಿಕ್ಟ್ಗಳಲ್ಲಿ ಇದನ್ನು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅಲ್ಲಿದ್ದಂಥ ನಮ್ಮ ಎಲ್ಲ ರಿಟೇಲರ್ಸನ್ನು ನಾವು ಈ ಕಾರ್ಯಕ್ರಮಕ್ಕೆ ಕರೆಸ್ತೀವಿ. ಅವರನ್ನು ಕೂಡ ಭಾಗವಹಿಸೋ ಹಾಗೆ ನಾವು ಕೇಳ್ಕೊಳ್ತೀವಿ. ಅವ್ರಿಗೂ ಕೂಡ ಇದ್ರ ಜೊತೆಗೆ ಒಂದು ಸ್ಪೆಷಲ್ ಆ್ಯಕ್ಟಿವಿಟೀಸ್ ಕೂಡ ನಾವು ನಡೆಸಿ ಕಾರ್ಯಕ್ರಮ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ನನಗೆ ಸಿರಿಗನ್ನಡ ವಾಹಿನಿ ಈ ಒಂದು ಪ್ರೋಗ್ರಾಮ್ ಯಶಸ್ಸಾಗಲಿ, ಅದ್ರ ಜೊತೆಗೆ ನಮ್ಮಂಥ ಬ್ರ್ಯಾಂಡ್ಗಳು ಕೂಡ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ಒಂದು ಚಾನೆಲ್ನಲ್ಲಿ ಯಾವುದೇ ಕಾರ್ಯಕ್ರಮವನ್ನ ಮಾಡಬಹುದು, ಆದರೆ ತುಂಬಾ ಚಾಲೆಂಜಿಂಗ್ ರೋಲ್ ಅಂತ ಬರೋದೇ
ಹಾಸ್ಯ ಭರಿತ ಕಾರ್ಯಕ್ರಮಗಳು ಅಥವಾ ಒಂದು ಕಾಮಿಡಿ ಶೋ ಮಾಡಬೇಕು ಅಂದರೆ ಅದು ಅಷ್ಟು ಈಸಿ ಅಲ್ಲ. ಕೆಲವು ಕಾರ್ಯಕ್ರಮಗಳು ಯಶಸ್ಸನ್ನು ಕಂಡಿದೆ ಅಂತ ಹೇಳ್ಬೋದು. ಆ ಮೂಲಕ ಒಂದು ಹಾಸ್ಯ ದರ್ಬಾರ್ ಕೂಡ ಆ ಪಟ್ಟಿಯಲ್ಲಿ ನಿಲ್ಲುತ್ತೆ ಅಂದರೆ ತಪ್ಪಾಗೋದಿಲ್ಲ. ಆದರೆ ಆ ಒಂದು ಯಶಸ್ಸಿನ ಹಿರಿಮೆಯನ್ನು ನಾವಿವತ್ತು ಮಿಮಿಕ್ರಿ ದಯಾನಂದ್ ಅವ್ರಿಗೂ ಕೂಡ ಕೊಡಬೇಕು. ಯಾಕಂತಂದರೆ ಈ ಒಂದು ಶೋವನ್ನು ಅತ್ಯದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮಿಮಿಕ್ರಿ ದಯಾನಂದ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಈ ಮೂಲಕ ನಾನು ಕೋರ್ಕೊಳ್ತೀನಿ. ವೇದಿಕೆ ಮೇಲೆ ಮಿಮಿಕ್ರಿ ದಯಾನಂದ್ ಅವರು. ಯಾಕೆಂದ್ರೆ ಈ ಮಾಧ್ಯಮ ಇಲ್ಲ ಅಂದ್ರೆ ನಾವ್ಯಾರು ಇಲ್ವೇ ಇಲ್ಲ. ಮಾಧ್ಯಮದಿಂದಾನೇ ಬಹುಶಃ ನಾವು ಪರಿಚಯ ಆಗಿರೋದು ಇಡೀ ಪ್ರಪಂಚಕ್ಕೆ. ಅಲ್ದರೆ ಯಾವ ಗಲ್ಲಿಯಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಅವ್ರಿಗೆ ಮಾತ್ರ ಗೊತ್ತಿತ್ತು. ಇಂದ ಮಾಧ್ಯಮದವ್ರಿಗೆ ವಿಶೇಷವಾದ ನಮಸ್ಕಾರ. ಇನ್ನು ಪ್ರಾಯೋಜಕರಿಲ್ಲ ಅಂದರೆ ನಮ್ಗೆ ಊಟನೇ ಇಲ್ಲ. ಅಂದರೆ ಪ್ರಾಯೋಜಕರಿದ್ದರೆ ಮಾತ್ರ ಇದೆಲ್ಲ ನಡೆಯೋಕ್ಕೆ ಸಾಧ್ಯ. ಇವತ್ತಿನ ದಿವಸ ನಾನು ಹಲವಾರು ಚಾನಲ್ಗಳಿಗೆ ವರ್ಕ್ ಮಾಡಿದ್ದೀನಿ, ನಿಮಗೆಲ್ಲ ಗೊತ್ತಿದೆ. ಚಾನಲ್ಗಳು ಪ್ರಾರಂಭ ಆದಾಗಿಂದನೂ ಅದರ ಇನಾಗ್ರೇಷನ್ ಶೋ ಇಂದನೂ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆಯವರೇ. ಬಟ್ ಆದರೆ ನನಗೆ ಸಿರಿಕನ್ನಡದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಕಲಾವಿದನಾಗಿರೋ ವ್ಯಕ್ತಿಗಳಿಗೆ ಮೌಲ್ಯ ಜಾಸ್ತಿ ಕೊಟ್ಟ ಚಾನಲ್ಲು ಸಿರಿಕನ್ನಡ ಚಾನಲ್ಲು. ಯಾಕೆಂದರೆ ನಮ್ಗೆ ಹೆವಿ ರೆಸ್ಪೆಕ್ಟ್ ಕೊಟ್ಟಿದ್ದು. ಇವತ್ತು ಸಂಜಯ್ ಸರ್ ಆಗ್ಬೋದು, ಮಧು ಸರ್ ಆಗಿರ್ಬೋದು, ಇವರೆಲ್ಲ ಇದ್ರ ಹಿಂದೆ ವರ್ಕ್ ಮಾಡ್ತಾ ಇದ್ದಾರೆ ನಿಜ. ಆದರೆ ನಮಗೆ ರಾಜೇಶ್ ರಾಜ್ಘಟ್ಟ ಮಾತ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋರು. ರಾಜೇಶ್ ರಾಜ್ಘಟ್ಟ ಯಾವ ರೀತಿ ನಡ್ಕೊಳ್ಳೋರು ಅಂದರೆ ಇಡೀ ಸಿರಿಕನ್ನಡ ಏನು ಅಂತ ಅವರೊಬ್ಬರು ನೋಡಿದ್ರೆ ಗೊತ್ತಾಗ್ತದೆ. ಅಷ್ಟು ವಿನಯದಿಂದ ಪ್ರೀತಿಯಿಂದ ನಡ್ಕೊಳ್ಳೋರು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಸ್ವಲ್ಪ ಈ ಬಹಳ ಹುಟ್ಟಿದಾಗಲೇ ಕಷ್ಟದಲ್ಲಿ ಬೆಳೆದ್ಬಿಟ್ರೆ ಜೀವನ ಬಹಳ ಸುಲಭವಾಗುತ್ತೆ. ಆಮೇಲೆ ಯಾಕೆಂದ್ರೆ ಹುಟ್ಟಿದಾಗಿಂದ ಕಷ್ಟದಲ್ಲಿ ಬೆಳೆದವ್ರಿಗೆ ಜಲ್ದಿ ಬೇಗ ಬೆಳೆಯೋಕ್ಕಾಗಲ್ಲ, ಆಮೇಲೆ ಭಾಳ ಈಸಿಯಾಗಿ ಬೆಳೀತಾರೆ. ಅದಕ್ಕೆ ಹುಟ್ಟಿದಾಗಿಂದ ಕಷ್ಟದಲ್ಲಿ ನೋಡಿದವರು ಅಂದರೆ ಚಾನಲ್ ಶುರುವಾಗಿದ್ದು ಸ್ವಲ್ಪ ದಿನಕ್ಕೇನೆ ಈ ಕೋವಿಡ್ ಬಂದ್ಬಿಟ್ಟು ನಿಂತೋಗುತ್ತೆ, ಎಲ್ಲ ನಿಂತೋಯ್ತು ಅನ್ನೋ ಟೈಮ್ನಲ್ಲೂ ಕೂಡ ಪ್ರೋಗ್ರಾಮ್ ನಿಲ್ಲಿಸದೆ ಶೂಟಿಂಗು ಮಾಡಿ ಕಾರ್ಯಕ್ರಮನೂ ಮಾಡ್ತಾ ಇದ್ದ ಆ ಟೆಕ್ನಿಷಿಯನ್ಸ್ಗೂ ಹಾಗೂ ಎಲ್ಲ ಆಡಳಿತವರೆಗೂ ನನ್ನ ವಿಶೇಷವಾದ ನಮಸ್ಕಾರ. ಥ್ಯಾಂಕ್ ಯು. ಅದಕ್ಕಾದ್ರೂ ಒಂದು ಚಪ್ಪಾಳೆ ಹೊಡಿದೆ ಅವ್ರಿಗಾದ್ರು ಥ್ಯಾಂಕ್ ಯು. ಅದರಿಂದ ನಿಜವಾಗ್ಲೂ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾವು ಹಾಸ್ಯ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಭಾಳಷ್ಟು ಜನ ಇರ್ತಿದ್ವಿ, ಆದರೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲರ ಪರವಾಗಿ ನಾನು ಹೇಳ್ತೀನಿ ಧನ್ಯವಾದಗಳು ಫಾರ್ ದ್ಯಾಟ್. ಆಮೇಲೆ ಇನ್ನೂ ಯಾವಾಗಲೇ ಸಿರಿಕನ್ನಡ ನಮ್ಮನ್ನು ಕರೆದ ತಕ್ಷಣ ನಾವೆಲ್ಲರೂ ಬರೋಕ್ಕೆ ರೆಡಿ. ಯಾಕೆ ಅಂದರೆ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ನಮ್ಮ ಕಲಾವಿದರಿಗೆಲ್ಲ. ಒಳ್ಳೆ ಊಟ, ಒಳ್ಳೆ ತಿಂಡಿ, ಅದು ಮರೆಯೋಕ್ಕೆ ಆಗಲ್ಲ ಬಿಡಿ. ಅದರ ರೆಸ್ಪೆಕ್ಟನ್ನು ಜಾಸ್ತಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಇನ್ನು ಈಗ ಈ ಕಾರ್ಯಕ್ರಮ ನಡೀತಾ ಇದೆ, ಬಂಗಾರದ ಜೋಡಿ. ಡೆಫಿನೆಟ್ಲಿ ಇದು ಸೂಪರ್ ಹಿಟ್. ಯಾಕೆ ಅಂದರೆ ಈ ಜೋಡಿ ಕಾರ್ಯಕ್ರಮ ಯಾವತ್ತೂ ಫೇಲ್ ಆಗೇ ಇಲ್ಲ, ಸೂಪರ್ ಆಗೇ ನಡೆದಿದೆ ಎಲ್ಲ ಕಡೆ. ಯಾಕಂದರೆ ಜೋಡಿ ಇಲ್ದಿರೋ ಮನೆಯೇ ಇಲ್ಲ. ಎಲ್ಲ ಮನೆಯಲ್ಲೂ ಒಂದು ಜೋಡಿ ಇರುತ್ತೆ. ಅವರು ಜೋಡಿಯಾಗಿರ್ತಾರೋ ಅಥವಾ ಸುಮ್ಮನೆ ಜೊತೆಲಿ ಇರ್ತಾರೋ ಗೊತ್ತಿಲ್ಲ, ಆ ಥರ ಎಲ್ಲ ಇರ್ತದೆ ಕೆಲವುದು. ಅದು ಯಾಕೆ ಅಂದರೆ ನಾನು ಬಂದಾಗ ಅದ್ರ ಬಗ್ಗೆನೂ ಹಾಸ್ಯ ಮಾಡಬೇಕಾಗುತ್ತೆ. ಏನು ಅಂದರೆ ಹೆಂಡತಿ ಬಂದು ಹೇಳಿದ್ರಿ ಮನೆ ಮುಂದ್ಗಡೆ ಕಿಟಕಿಗೆ ಒಂದು ಕರ್ಟನ್ ಹಾಕಿಸ್ರಿ ಅಂದೆ. ಯಾಕೆ? ಅವ್ರು ಯಾರೋ ಮುಂದ್ಗಡೆ ಒಬ್ಬ ಬ್ಯಾಸಲ್ ಬಂದವನೇ ಮಾತಾಡ್ತಾರೆ, ಈ ಕಡೆನೇ ನೋಡ್ತಾನೆ. ಹೌದಾ, ನೀನು ನೋಡಿದ್ನ ಅವನು? ಇಲ್ಲ, ನಾ ಇನ್ನೂ ಮುಖ ತೋರಿಸಿಲ್ಲ. ಒಂದ್ಸತಿ ಮುಖ ತೋರಿಸ್ಬಿಡು, ಅವನೇ ಕರ್ಟನ್ ಹಾಕತ್ತಾನೆ ಅಂತ. ಆ ಥರ ಭಾಳಷ್ಟಿದೆ ಜೀವನದಲ್ಲಿ. ಆ ಗಂಡ ಹೆಂಡತಿ ಅನ್ನೋ ಸಂಬಂಧದಲ್ಲಿ ಹಾಸ್ಯ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ಭಾಳಷ್ಟು ಮೌಲ್ಯಗಳಿರುವಂಥ ಒಂದು ಸಂಬಂಧ ಅದು. ಎಲ್ಲೋ ಹುಟ್ಟಿದ ಇಬ್ರು ಒಟ್ಟಿಗೆ ಜೀವನ ಮಾಡ್ತಾರೆ ಅಂದ್ರೆ ಎಂಥ ಮೌಲ್ಯ ಇರೋ ಸಂಬಂಧ. ಆ ಸಂಬಂಧದ ಬಗ್ಗೆ ಎಲ್ರಿಗೂ ಗೊತ್ತಿಲ್ಲ ಅನ್ನೋಂಗಿಲ್ಲ. ಬೇರೆ ಏನಾದ್ರು ಕೇಳಿದ್ರೆ ಅಯ್ಯೋ ಅದಕ್ಕೂ ನಂಗೂ ಸಂಬಂಧ ಇಲ್ಲ ಅಂತಾರೆ. ಆದರೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಇದೆಯಲ್ಲ, ಅದು ಎಲ್ಲ ಮನೆಯಲ್ಲೂ ಇದೆ, ಎಲ್ಲ ಏಜ್ ಗ್ರೂಪಲ್ಲೂ ಇದೆ. ಮುರಳಿಯವ್ರು ಮಾತಾಡ್ತಾ ಹೇಳಿದ್ರು, ಈ 25 ವರ್ಷ 30 ವರ್ಷದವ್ರು 20 ವರ್ಷದವ್ರ ಜೊತೆಲಿ 60 ವರ್ಷ ಹಾಕಿದ್ರೆ ಪಾಪ 60 ವರ್ಷದವ್ರಿಗೆಲ್ಲ ಕಷ್ಟ ಆಗ್ಬಿಡ್ಬೋದು ಅಂತ. ಇಲ್ಲ ಮುರಳಿಯವ್ರೆ, 60ಅವ್ರಿಗೇನು ಕಷ್ಟ ಆಗಲ್ಲ, 20ನವ್ರಿಗೆ ಕಷ್ಟ ಆಗೋದು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ನಮ್ಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದ್ರೆ ನಮ್ಮ ಕಡೆ ನಾವು ಮಾತಾಡ್ಕೋಬೇಕಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಅದರಿಂದ ಕಷ್ಟ ಆಗತ್ತೆ ಅವ್ರಿಗೆ, ನಮ್ಗೆ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮಗ ಬಂದು ಅಪ್ಪನಿಗೆ ಹೇಳಿದಂತೆ, ಅಪ್ಪ ನಾನು ಮದುವೆ ಆಗ್ಬೇಕು. ಸುಮ್ಮನೆ ಇಲ್ಲ ಮದುವೆ ಆಗ್ಬೇಕು, ಹೋಗು. ಇಲ್ಲ ಮದುವೆ ಆಗ್ಬೇಕು, ಹ್ಞೂ ಅನ್ನು. ಯಾಕೆ? ಹ್ಞೂ ಅನ್ನು, ಹ್ಞೂ ಹ್ಞೂ ಅನ್ನು, ಹ್ಞೂ ಯಾಕೆ? ಹ್ಞೂ ಅನ್ನು, ಹ್ಞೂ ತಿರ್ಗಾ ಹ್ಞೂ ಅನ್ನು, ಹ್ಞೂ ಈಗ ಮದುವೆ ಆಗೋಗು. ಯಾಕೆ? ಏನು ಕೇಳದೆ ಎಲ್ಲದಕ್ಕೂ ಹೂ ಅಂದ್ರೆ ಮಾತ್ರ ಮದುವೆ ಆಗ್ಲಾಯ್ತು. ನೀನು ಎಲ್ಲದಕ್ಕೂ ಹೂ ಅಂತ ಇರ್ಬೇಕು ಅವಲೇ. ಅದಕ್ಕೆ ಹೇಳೋದು, ನಾವು ಸಂಸಾರದಲ್ಲಿ ಸುಮ್ಮನೆ ಎಲ್ಲದಕ್ಕೂ ಹೂ ಅಂತ ಇರ್ಬೇಕು, ಅವಾಗ ಚೆನ್ನಾಗಿರ್ತದೆ. ಹೌದಾ? ಓಕೆ, ಕರೆಕ್ಟ್ ಎಲ್ಲದಕ್ಕೂ ಸರಿ ಅಂತ ಇದ್ರೆ ಚೆನ್ನಾಗಿರುತ್ತೆ. ಆದರೆ ತಿದ್ದೋಕೆ ಒಬ್ಬ ಗಂಡ ಅಲ್ಲದೆ ಇನ್ಯಾರು ಇರೋದಿಲ್ಲ. ಅದರಿಂದ ಗಂಡರು ತಿದ್ದಲೇಬೇಕಾಗುತ್ತೆ ಕೆಲವು ಟೈಮ್ನಲ್ಲಿ. ಈ
ಒಂದು ಮಾತು ಹೇಳಿ ನನ್ನ ಕಡೆಯಿಂದ ನಾನು ನಿರ್ಗಮಿಸ್ತೀನಿ. ಏನು ಅಂದರೆ, ಈ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಅಂದರೆ, ಹೆಂಡತಿ ಅಂದ ತಕ್ಷಣವೇ ಭಾಳಷ್ಟು ಕಡೆ ನಾವು ಕೇಳಿದ್ದೀವಿ, ಹೊಡಿತಾರೆ, ಬೈತಾರೆ, ಗಲಾಟೆ ಮಾಡ್ತಾರೆ, ಡೈವರ್ಸ್ ಮಾಡ್ತಾರೆ, ಏನೇನೋ ಕೇಳಿದ್ದೀವಿ. ಆದರೆ ಒಂದು ನಿಜವಾದ ಮಾತು ಹೇಳ್ತೀನಿ, ನನ್ನ ಕಡೆಯಿಂದ ಹೇಳ್ತಾ ಇರೋದು ಏನು ಅಂದರೆ, ನೋಡಿ, ಯಾರಿಗೂ ಯಾವತ್ತೂ ಆಗದೆ ಇರಲಿ, ಕೈಯೋ ಕಾಲೋ ಏನಾದ್ರು ಸ್ಕಿಡ್ಡಾಗಿ ಏನಾದ್ರು ಸ್ಕಿನ್ ಹೋಗ್ಬಿಟ್ರೆ ನಾವು ಮನೇಲಿ ಅಂತೀವಿ ಅಮ್ಮ ಗ್ರೇಟು, ಅಪ್ಪ ಗ್ರೇಟು, ಅಕ್ಕ ಗ್ರೇಟು, ತಂಗಿ ಎಲ್ಲ ಅಂತೀವಿ. ಕೈದು ಎರಡು ಸ್ಕಿನ್ಗಿನ್ ಹೋಗ್ಬಿಟ್ರೆ, ಗಾಡಿ ಸ್ಕಿಡ್ಡಾಗಿ ಏನಾದ್ರು ಮನೆಗೆ ಹೋದ್ರೆ ಯಾರನ್ನೂ ಕರೆಯಲ್ಲ. ಅವಾಗ ಹೆಂಡತಿನಿ ಕರೆದು ಬಾಗ್ಲಾಕಿ ಈ ಕಡೆ ಬಾ, ಈ ಕಡೆ ಬಾ, ಬೆಲ್ಟ್ ಬಿಚ್ಚು ನನಗೆ. ಯಾಕೆ ಅವಾಗ ಯಾರ್ದೋ ಮನೆಯಲ್ಲಿ ಬಿಟ್ರು ಹೆಂಡತಿನೇ ಬೇಕು ಹೊರತು ಯಾವ ತಂಗಿ ಅಮ್ಮ ಯಾರೂ ನಡೆಯಲ್ಲ. ಅಂಥ ನಿಮ್ಮ ಜೀವನದ ಕಷ್ಟದಲ್ಲಿ ನಿಮ್ಮ ಜೊತೆ ಬರುವಂಥ ಹೆಂಡತಿನ ಬಹಳ ಗೌರವದಿಂದ ಕಾಣಬೇಕು. ಈ ಥರ ಕಾರ್ಯಕ್ರಮಗಳು ನಡೆದ್ರೆ ಅಂಥ ಗೌರವ ಸಮಾಜದಲ್ಲಿ ಜಾಸ್ತಿ ಆಗುತ್ತೆ. ಅಂಥದ್ದು ಜಾಸ್ತಿ ಆಗಲಿ, ಈ ಥರ ಉತ್ತಮ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಅಂತ ಕೇಳ್ಕೊತೀನಿ. ಇದು ಬಹಳ ಯಶಸ್ವಿಯಾಗಿ ನಡೆಯುತ್ತೆ, ಯಶಸ್ವಿ ನಡೀಲಿ ಅಂತ ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು, ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ತಾಯಿ ಅಂತ ನಾವು ಆ ಒಂದು ಸ್ಥಾನವನ್ನ ಕೊಡ್ತೀವಿ. ಅದೇ ರೀತಿಯಾಗಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಹೆಡ್ ಆಗಿ ಕೆಲಸ ಮಾಡಿ ಆ ಚಾನೆಲ್ನ ಅತಿ ಯಶಸ್ವಿಯಾಗಿ ಕೊಂಡೊಯ್ದಂತಹ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಅದೇ ರೀತಿ ಸಿರಿ ಕನ್ನಡ ಚಾನೆಲ್ನ ವಹಿಸಿಕೊಂಡ ನಂತರದಲ್ಲಿ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನ ಕೊಡೋ ಮೂಲಕ, ಈಗಾಗಲೇ ದಯಾನಂದ್ ಸರ್ ಕೂಡ ಹೇಳಿದ್ರು, ನಮಗೆ ಮೊಟ್ಟ ಮೊದಲನೇದಾಗಿ ಕಾಣೋದು ರಾಜೇಶ್ ರಾಜಘಟ್ಟ ಅವರು ಅಂತ. ಹೌದು, ಎಲ್ಲರನ್ನೂ ಕೂಡ ಕಿರಿಯರನ್ನ ಸಮಾನರಾಗಿ ಕಾಣ್ಕೊಂಡು, ಜೊತೆಗೆ ಆ ಪ್ರೋಗ್ರಾಮ್ಗಳ ಕಡೆ ಕೂಡ ಅಷ್ಟೇ ಗಮನವನ್ನ ವಹಿಸಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರ ಕಡೆಯಿಂದ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಚಾನೆಲ್ನ ಸಿರಿ ಕನ್ನಡ ಚಾನೆಲ್ನ ಹೆಡ್ ಆದಂತಹ ರಾಜೇಶ್ ರಾಜಘಟ್ಟ ಅವರು ವೇದಿಕೆ ಮೇಲೆ ಬರಬೇಕು, ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಈ ಮೂಲಕ ಕೋರ್ಕೊಳ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾದ ಹಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳು. ಯಾಕೆಂದರೆ ನಮ್ಮ ಚಾನಲ್ ನಾವು ಏನೇ ಪ್ರೋಮೋ ಹಾಕಿದ್ರು ಅದು ಬರೀ ನಮ್ಮ ಚಾನಲ್ನ ನೋಡೋಂಥ ವೀಕ್ಷಕರಿಗೆ ಮಾತ್ರ ತಲುಪುತ್ತೆ. ಅದನ್ನು ಅಂದರೆ ಬೇರೆಯವರು ಕೂಡ ನೋಡಬೇಕು ಅಂತಂದರೆ ನಿಮ್ಮ ಸಹಕಾರ ಅತ್ಯಗತ್ಯ. ತುಂಬ ವರ್ಷಗಳಿಂದ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ನಮ್ಮ PR ಸುಧೀಂದ್ರ ವೆಂಕಟೇಶ್ ಸರ್ಗೂ ನನಗೆ ಧನ್ಯವಾದಗಳು. ಮತ್ತು ತುಂಬ ಖುಷಿ ಪಡೋ ವಿಷಯ ಅಂತಂದರೆ IAM ನಮ್ಮ ಜೊತೆ ಕೈ ಜೋಡಿಸಿರೋದು. ಮತ್ತು ಕೇವಲ ಕೈ ಜೋಡಿಸಿಲ್ಲ, ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮತ್ತು ಮಧು ಸರ್ಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಕೇವಲ ಫಿನಾನ್ಷಿಯಲ್ ಸಪೋರ್ಟ್ ಅಲ್ಲ, ಎಲ್ಲ ಥರದಲ್ಲೂ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನಾವು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಅದನ್ನ ಹೊಟ್ಟೆಗೆ ಹಾಕ್ಕೊಂಡು ಹೀಗೆ ಅಂತ ಇದು ಮಾಡ್ತಿದ್ದಾರೆ. ಮತ್ತು ಕಂಟೆಂಟ್ ವಿಚಾರದಲ್ಲೂ ಕೂಡ ಸಖತ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೆಸ್ ಮೀಟು ಸಕ್ಸಸ್ ಆಗಕ್ಕೂ ಅವರು ಮುಖ್ಯ ಕಾರಣ. ಇಡೀ IAM ತಂಡಕ್ಕೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಶನಿವಾರ ಮತ್ತು ಭಾನುವಾರ, ಕೇವಲ ಭಾನುವಾರ ಅಲ್ಲ, ಶನಿವಾರ ಮತ್ತು ಭಾನುವಾರ 2 ದಿನ ಕೂಡ ಪ್ರತಿ ಜಿಲ್ಲೆಗಳಲ್ಲೂ ನಾವು ಕಾರ್ಯಕ್ರಮಗಳು ಮಾಡ್ತೀವಿ. ಮೊದಲನೇದಾಗಿ ದಾವಣಗೆರೆನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ದಾವಣಗೆರೆಯಲ್ಲಿ ಶನಿವಾರ ಮತ್ತು ಭಾನುವಾರ ಮಕ್ಕಳಿಗೆ ಚಿತ್ರ ಬಿಡಿಸೋ ಸ್ಪರ್ಧೆ ಮತ್ತು ಮಹಿಳೆಯರಿಗೆ ಅಡುಗೆ ಸ್ಪರ್ಧೆ ಇರುತ್ತೆ. ಮತ್ತು ಬೆಳಿಗ್ಗೆ ಹೊತ್ತು ನಮ್ಮ ಲಕ್ಷ್ಮೀ ಶ್ರೀನಿವಾಸನ್ ಗುರುಜಿ ನಡೆಸ್ಕೊಳ್ಳೋಂಥ ಹೋಮ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಬಂಗಾರ ಜೋಡಿ ಅಂದ್ಕೊಂಡಾಗೆ ಇದು ಮಾಡ್ತೀವಿ. ಮತ್ತು ನಾವೆಲ್ಲರೂ ಅಷ್ಟೇ, ನಮ್ಮ ಮೊದಲಿಂದನೂ ನಾವು ಒಂದು ಅಂದ್ಕೊಂಡಿರೋದೇನಂದ್ರೆ, ಸೆಲೆಬ್ರಿಟೀಸ್ಗಳಿಗೆ ನಾವು ಹೆಚ್ಚು ದುಡ್ಡು ಕೊಟ್ಟು ಕರ್ಸೋದಕ್ಕಿಂತ ಅದೇ ದುಡ್ಡನ್ನ ವೀಕ್ಷಕರಿಗೆ ಕೊಡೋಣ ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ನಾವು 10 ಕೋಟಿವರೆಗೂ ಆ ಬಹುಮಾನ ಕೊಡ್ತಾ ಇದ್ದೀವಿ ಅಂತಂದರೆ ನಮ್ಮ ಉದ್ದೇಶ ವೀಕ್ಷಕರಿಗೆ ಅದು ತಲುಪಬೇಕು ಅಂತ. ಯಾಕಂದರೆ ನಾವು ಇವತ್ತೇನಾದರೂ ಇದ್ದರೂ ಅದು ವೀಕ್ಷಕರಿಂದನೇ. ಸೊ ಥ್ಯಾಂಕ್ ಯು. ಮತ್ತು ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ ಎಲ್ಲರೂ. ಮೊದಲನೇದಾಗಿ ಸಿರಿಗನ್ನಡ ಚಾನೆಲ್ನವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಮತ್ತು ಇವರು ಮಧುಸೂದನ್ ಅವರು ನಮಗೆ ಒಂದು 20 ವರ್ಷದಿಂದ ಪರಿಚಯ. ಅವರು ನಮಗೆ ಸಿರಿಗನ್ನಡ ಮಿತ್ರ ಮುಖ ಪರಿಚಯ ಮಾಡಿಕೊಟ್ಟಿರೋದು ತುಂಬ ಸಂತೋಷ. ಎಲ್ರಿಗೂ ನಮಸ್ತೆ. ನಾನು ಚೈತ್ರ, ಇವರ ಮಗಳು. IHP ಅಯ್ಯಂಗಾರ್ಸ್ ಬ್ರ್ಯಾಂಡ್ ಎಲ್ಲರಿಗೂ ಗೊತ್ತು. ಸೊ ನಮ್ಮ ಅಡ್ವರ್ಟೈಸಿಂಗ್ ಪಾರ್ಟ್ನರ್ 20 ಇಯರ್ಸಿಂದ IAM ಹೌಸೇನೆ. ಸೊ ನಾನು ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ. ಜೊತೆಗೆ ಸರ್ ಹೇಳ್ತಾ ಇದ್ರು ಸಿರಿ ಕನ್ನಡ ವರ್ಕ್ಸ್ ವಿತ್ ಪ್ಯಾಷನ್ ಅಂತ. ನಮ್ಮ ಬ್ರ್ಯಾಂಡ್ ಕೂಡ ಪ್ಯಾಷನಿಂದ ಒಂದು ಮೋಟೋಯಿಂದ, ಸರ್ವಿಸ್ ಮೋಟೋಯಿಂದ ವರ್ಕ್ ಮಾಡೋದ್ರಿಂದ ಅವ್ರ ಜೊತೆ ಈ ಪ್ರೋಗ್ರಾಮ್ ಮಾಡೋದು ತುಂಬ ಖುಷಿ ಇದೆ. ಬಂಗಾರದ ಜೋಡಿ ಪ್ರೋಗ್ರಾಮ್ ನೋಡೋರಿಗೆ, ಮಾಡೋರಿಗೆ, ಪಾರ್ಟಿಸಿಪೇಟ್ ಮಾಡೋರು ಎಲ್ಲರಿಗೂ ಖುಷಿ ಕೊಡೋ ಅಂಥ ಒಂದು ಪ್ರೋಗ್ರಾಮು. ಅದಕ್ಕೆ ಆಲ್ ದಿ ಬೆಸ್ಟ್ ವಿಶ್ ಮಾಡ್ತಾ ಚೆನ್ನಾಗಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.